ನಮಸ್ಕಾರ ಸ್ನೇಹಿತರೆ ವೀಕ್ಲಿ ಕರೆಂಟ್ ಅಫೇರ್ಸ್ ವಾರದ ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನ ನಾವೇನ್ ಡಿಸ್ಕಸ್ ಮಾಡ್ತಾ ಬರ್ತಾ ಇದೀವಿ. ಇವತ್ತು 2 ವೀಕ್ ಪ್ರಮುಖವಾಗಿರ್ತಕ್ಕಂಥದ್ನ ಕರೆಂಟ್ ಅಫೇರ್ಸ್ ನ ಇಲ್ಲಿ ನಾನು ಕವರ್ ಮಾಡ್ತಾ ಇದ್ದೀನಿ. ಎಕ್ಸಾಮ್ಸ್ ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದಷ್ಟು ಸ್ಕೀಮ್ಸ್ ರಿಲೇಟೆಡ್ ಇದೆ, ಬೇರೆ ಬೇರೆ ರಿಲೇಟೆಡ್ ಇದೆ, ಡಿಸ್ಕಸ್ ಮಾಡೋಣ. 16ನೇ ತಾರೀಕಿನ 31 ಓಕೆ. ಸೊ ಇದನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಪ್ರೀವಿಯಸ್ ವೀಕ್ಲಿ ಕರೆಂಟ್ ಅಫೇರ್ಸ್ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ಮಂತ್ಲಿ ಸಪರೇಟ್ ಪ್ಲೇ ಲಿಸ್ಟ್ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಒಂದು ಪ್ಲೇ ಲಿಸ್ಟ್ ಅಲ್ಲಿ ನಿಮ್ಗೆ ವೀಕ್ಲಿದು ನೋಡ್ಬೋದು, ಮಂತ್ಲಿದು ನೋಡ್ಬೋದು. ಓಕೆ, ಲಿಂಕ್ಸ್ ನಾನು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಪ್ಲೇ ಲಿಸ್ಟ್ ಲಿಂಕ್ ಚೆಕ್ಔಟ್ ಮಾಡಿ. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಅದ್ರ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಸ್ನೇಹಿತರೆ. ಓಕೆ, ಸೊ ಬನ್ನಿ ಆಗಿರೋ ನಾನು ತಡ ಮಾಡಲ್ಲ, ಡೈರೆಕ್ಟ್ ಕ್ವಶನ್ಸ್ ತಗೋತೀನಿ ಅಂಡ್ ಅದ್ರ ರಿಲೇಟೆಡ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಕ್ವಶನ್ ಆನ್ಸರ್ ಮುಖಾಂತರ ನಿಮ್ ಕರೆಂಟ್ ಅಫೇರ್ ಕವರ್ ಮಾಡ್ತೀನಿ. ಓಕೆ, ವಿಜ್ಞಾನಧಾರ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಓಕೆ, ಇದು ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯದ ಪ್ರಮುಖ ಯೋಜನೆ ಆಗಿದೆ. ವಿಜ್ಞಾನ ಅಂದ ತಕ್ಷಣ ಹ್ಯೂಮನ್ ಡೆವಲಪ್ಮೆಂಟ್ ಬರೆಯುತ್ತಾ? ಎಸ್ ಬರುತ್ತೆ, ಬಟ್ ಹ್ಯೂಮನ್ ಡೆವಲಪ್ಮೆಂಟ್ ಸ್ಕಿಲ್ ಬರಬೇಕು. ವಿಜ್ಞಾನ ಅಂತಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಸಂಬಂಧಪಟ್ಟದಲ್ವಾ? ಸೊ ಇದು ತಪ್ಪು ಅಂತ ಹೇಳ್ಬೋದಾ? ಎಸ್, ಇದು ಕೇಂದ್ರ ಪ್ರಾಯೋಜಿತ ಯೋಜನೆ ಇದೆ, ಅಂದ್ರೆ ಸೆಂಟ್ರಲಿ ಸ್ಪಾನ್ಸರ್ಡ್ ಅಂತ ಹೇಳ್ತಾ ಇದ್ದಾರೆ. ನೋ, ಇಟ್ ಈಸ್ ಅ ಸೆಂಟ್ರಲಿ ಸೆಕ್ಟರ್ ಸ್ಕೀಮ್, ಇದು ಸ್ಪಾನ್ಸರ್ಡ್ ಅಲ್ಲ. ಓಕೆ, ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಇದು. ವಿಜ್ಞಾನಧಾರ ಯೋಜನೆ ವಿಜ್ಞಾನ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಇನ್ನೋವೇಷನ್ ಗೆ ಸಂಬಂಧಪಟ್ಟಂತೆ ಲಿಂಗ ಅಸಮಾನತೆ ಸಾಧಿಸುವ ಗುರಿಯನ್ನು ಹೊಂದಿದೆ. ಎಸ್, ಜೆಂಡರ್ ಪ್ಯಾರಿಟಿ ಅಂತ ಕರಿತೀವಿ. ಕರೆಕ್ಟಾ? ಎಸ್, ದಿಸ್ ಇಸ್ ಕರೆಕ್ಟ್. ಆಪ್ಷನ್ ಯಾವುದು ಸರಿಯಾಗಿದೆ? ಕೇವಲ 3ನೇದು ಮಾತ್ರ ಸರಿಯಾಗಿದೆ, 2 ತಪ್ಪು. ಇದು ಏನಪ್ಪಾ ಇದು ವಿಜ್ಞಾನಧಾರ ಅಂತಂದ್ರೆ, ಯೂನಿಫೈಡ್ ರಿಲೇಟೆಡ್ ಇದೊಂದು ಅಂಬ್ರಲಾ ಸ್ಕೀಮ್ಸ್ ಅಂತ ಕರಿತೀವಲ್ಲ, ನಿಮ್ಗೆ ಗೊತ್ತಲ್ಲ, ಒಂದು ಸಬ್ ಸ್ಕೀಮ್ಸ್ ಗಳಿರುತ್ತೆ, ಅಂಬ್ರಲಾ ಸ್ಕೀಮ್ಸ್ ಅಂತ ಕರಿತೀವಿ. ಬೇರೆ ಬೇರೆ ಇದ್ರಲ್ಲಿರುತ್ತೆ. ಅದನ್ನ ಅವರು ಮರ್ಜ್ ಮಾಡಿ ಒಂದು ಯೂನಿಯನ್ ಕ್ಯಾಬಿನೆಟ್ ಇದೊಂದು ವಿಜ್ಞಾನ ಧಾರ ಅಂತ ಹೇಳಿ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಡಿಯಲ್ಲಿ. ಓಕೆ, ಇಟ್ ಈಸ್ ಎ ಯೂನಿಫೈಡ್ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಕರೀತಾರೆ. ಅಂದ್ರೆ ಏಕೀಕೃತ ಕೇಂದ್ರದ ಯೋಜನೆ ಅಂದ್ರೆ ಏನಪ್ಪಾ ಅಂದ್ರೆ, ಇದರಲ್ಲಿ 3 ಪ್ರಮುಖವಾದ ಬೇರೆ ಬೇರೆ ಒಂದು ಇನಿಷಿಯೇಟಿವ್ ಇತ್ತು. ಯಾವುದು? ಸೈನ್ಸ್ ಅಂಡ್ ಟೆಕ್ನಾಲಜಿ ಇನ್ಸ್ಟಿಟ್ಯೂಷನ್ ಅಂಡ್ ಹ್ಯೂಮನ್ ಕೆಪಾಸಿಟಿ ಬಿಲ್ಡಿಂಗ್ ಅಂತ. ಓಕೆ, ಹ್ಯೂಮನ್ ಕೆಪಾಸಿಟಿ ಬಿಲ್ಡಿಂಗ್, ಮಾನವನ ಒಂದು ಅಭಿವೃದ್ಧಿನೂ ಕೂಡ ಇತ್ತು. ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತೆ ಆ ಒಂದು ಇನ್ಸ್ಟಿಟ್ಯೂಷನ್ಸ್ ಗಳು, ಸಂಸ್ಥೆಗಳು ಮತ್ತೆ ಮಾನವ ಅಭಿವೃದ್ಧಿ ಅದು ಒಂದಿತ್ತು. ಮತ್ತೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ಓಕೆ, ಅದೊಂದು, ಮತ್ತೆ ಇನ್ನೋವೇಷನ್ ಟೆಕ್ನಾಲಜಿ ಅಂಡ್ ಡೆವಲಪ್ಮೆಂಟ್ ಅಂಡ್ ಡಿಪ್ಲಾಯ್ಮೆಂಟ್ ಅಂತ ಈ 3 ಸಬ್ ಬ್ರಾಡ್ ಕಾಂಪೋನೆಂಟ್ಸ್ ಗಳು ಏನಂತ 3 ಮರ್ಜ್ ಮಾಡಿ ಅವರು ವಿಜ್ಞಾನಧಾರ ಅಂತ ಮಾಡಿದ್ದಾರೆ. ವಾಟ್ ಇಸ್ ವಿಜ್ಞಾನಧಾರ? ಪ್ರಮೋಟಿಂಗ್ ಇನ್ ರಿಸರ್ಚ್ ಅಂಡ್ ಇನ್ನೋವೇಷನ್ ಅಷ್ಟೇ. ನಾನು ನಿಮ್ಗೆ ಇಲ್ಲೇ ಹೇಳಿದ್ದೇನಲ್ಲ, ವಿಜ್ಞಾನ ತಂತ್ರಜ್ಞಾನ ನಾವೀನ್ಯತೆಗೆ ಸಂಬಂಧಪಟ್ಟಂತೆ ಒಂದು ನಾವು ಒಂದು ಎಕೋಸಿಸ್ಟಮ್ ಅಂದ್ರೆ ಒಂದು ವ್ಯವಸ್ಥೆ, ಓಕೆ, ಒಂದು ಎಕೋಸಿಸ್ಟಮ್, ಒಂದು ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ತಕ್ಕಂಥದ್ದು ಯಾವ್ದಕ್ಕೆ ಸರ್? ವಿಜ್ಞಾನ ತಂತ್ರಜ್ಞಾನ ಇದು ಮತ್ತೆ ಇನ್ನೋವೇಷನ್ ಗೆ ಸಂಬಂಧಪಟ್ಟಂತೆ. ಇದರಲ್ಲಿ ಪ್ರೈಮರಿ ಆಬ್ಜೆಕ್ಟ್ ನಾನು ಆಲ್ರೆಡಿ ಹೇಳಿದ್ದೀನಿ, ಟು ಪ್ರಮೋಟ್ ಅಂಡ್ ಕೆಪಾಸಿಟಿ ಬಿಲ್ಡಿಂಗ್, ರಿಸರ್ಚ್, ಇನ್ನೋವೇಷನ್ ಗೆ ಎಕೋಸಿಸ್ಟಮ್ ನ ಡೆವಲಪ್ ಮಾಡೋದು, ದಟ್ ಇಸ್ ಅ ಪ್ರೈಮರಿ ಆಬ್ಜೆಕ್ಟ್. ಓಕೆ, ಫೈನ್. ಸೊ ಇದು ನಮ್ಮ ಸೈನ್ಸ್ ಅಂಡ್ ಟೆಕ್ನಾಲಜಿ ಇನ್ನೋವೇಷನ್ ಅಡಿಯಲ್ಲಿ ಬರ್ತಕ್ಕಂಥದ್ದು. ಇನ್ನೊಂದು ಜೆಂಡರ್ ಪ್ಯಾರಿಟಿ ಅಂದ್ರೇನು? ಇದರಲ್ಲಿ ಸೈನ್ಸ್ ಅಲ್ಲಿ ಬರೀ ಪುರುಷರು ಒಬ್ಬರೇ ಅಲ್ಲ, ಮಹಿಳೆಯರು ಕೂಡ, ವುಮೆನ್ಸ್ನು ಕೂಡ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಅವರು ಬರಬೇಕು, ಈಕ್ವಲ್ ಆಗಿ ಪಾರ್ಟಿಸಿಪೇಟ್ ಇರಬೇಕು. ಸೊ ಇದನ್ನ ಮೇಂಟೈನ್ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಇದು ಒಂದು ಪ್ರೋಗ್ರಾಮ್ ವಿಜ್ಞಾನಧಾರದಲ್ಲಿ ಅಂದ್ರೆ ಅವ್ರಿಗೂ ಆಪರ್ಚುನಿಟಿ ಕಲ್ಸ್ಕೊಡಕ್ಕೆ ಒಂದು ಪ್ರಾವಿಷನ್ ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ವಿಕಸಿತ ಭಾರತ ಅಂತ ಏನ್ ಕರಿತೀವಿ, 2047 ಏನು 100 ವರ್ಷ ಭಾರತ ಸ್ವತಂತ್ರ ದಿನಾಚರಣೆ ಆಗುತ್ತೆ, ಅಲ್ಲಿಗೆ ನಮ್ದೇನ್ ಟಾರ್ಗೆಟ್ ಇದೆ, ಅಲ್ಲಿಗೆ ಕೂಡ ವಿಜ್ಞಾನವನ್ನು ತಗೊಂಡು ಹೋಗ್ಬೇಕು ನಾವು. ಅಷ್ಟು ಡೆವಲಪ್ ಆಗ್ಬೇಕು. ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಡಿಯಲ್ಲಿ ಬರುತ್ತೆ 5 years ಗೋಲ್. ಅದರಲ್ಲಿ ವಿಕಸಿತ್ ಭಾರತ್ 2047 ಕೂಡ ಅವರ ಅಡಿಯಲ್ಲೂ ಕೂಡ ಇದೆ. ಸೊ ಹಂಗಾಗಿ ಅಲ್ಲಿ ತನಕ ನಾವು ಅಚೀವ್ ಮಾಡ್ಬೇಕು. ಇದೆಲ್ಲ ಈ ಒಂದು ವಿಜ್ಞಾನಧಾರ ಸ್ಕೀಮ್ ಅಡಿಯಲ್ಲಿ ಬರುತ್ತೆ ಸ್ನೇಹಿತರೆ. ಸೊ ತಿಳ್ಕೊಳ್ಳಿ, ಏನಿದ್ರೆ ಯೂನಿಫೈಡ್ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್, ಇಟ್ ಈಸ್ ಅಂಬ್ರಲಾ ಸಬ್ಸ್ಯೂಮ್ಡ್ ಅಥವಾ ಕ್ಯಾಬಿನೆಟ್ ಅಪ್ರೂವ್ಡ್ 3 umbrella scheme merged into 1 scheme. ಯಾವ್ದು 3 umbrella scheme? ಸೈನ್ಸ್ ಅಂಡ್ ಟೆಕ್ನಾಲಜಿ ಇನ್ಸ್ಟಿಟ್ಯೂಷನ್ ಕೆಪಾಸಿಟಿ ಬಿಲ್ಡಿಂಗ್, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ಇನ್ನೋವೇಷನ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಅಂಡ್ ಡಿಪ್ಲಾಯ್ಮೆಂಟ್. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಬರ್ತೀನಿ. ಗ್ರೀನ್ ಟಗ್ ಟ್ರಾನ್ಸ್ಮಿಷನ್ ಪ್ರೋಗ್ರಾಮ್ ಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಗ್ರೀನ್ ಟಗ್ ಟ್ರಾನ್ಸ್ಮಿಷನ್ ಪ್ರೋಗ್ರಾಮ್ ಅಂದ್ರೆ ಫಸ್ಟ್ ನಾ ಹೇಳ್ಬಿಡ್ತೀನಿ ನೋಡಿ. ಇಲ್ಲಿ ನಿಮ್ಗೆ ಇದು ಕಾಣಿಸ್ತಾ ಇದೆ ನಿಮ್ಗೆ ಹಡಗು. ಇಲ್ಲಿ ನಿಮಗೆ ಬಂದರು ಅಥವಾ ಬೇರೆ ಬೇರೆ ಕಡೆ ನಾವೇನು ಕಾಲುವೆ ಅಂತ ಕರಿತೀವಿ ಅಲ್ವಾ? ಕಾಲುವೆ ಅಂತಂದ್ರೆ ನಮ್ದು ಬೇರೆ ಬೇರೆ ಇದಿದೆ ಅಲ್ವಾ? ಪನಾಮ ಕಾಲುವೆ ಆಗಿರ್ಬೋದು,
ಅಲ್ಲೆಲ್ಲ ನಿಮ್ಗೆ ಬೋಟ್ ಹೋಗ್ಬೇಕಾದ್ರೆ ನೋಡಿರ್ತೀವಿ ವಿಡಿಯೋದಲ್ಲಿ, ಸಣ್ಣ ಸಣ್ಣ ಬೋಟ್ ಗಳು ಬರ್ತವೆ ಸೈಡ್ ಅಲ್ಲಿ ಬರ್ತವೆ, ಹಿಂಗೆ ಬಂದು ಇದನ್ನ ತಳ್ಳಕ್ಕೆ, ಇದನ್ನ ಸ್ವಲ್ಪ ಎಳಿಯಕ್ಕೆ ಎಲ್ಲ ಮಾಡ್ತಾರೆ. ಟಗ್ ಬೋಟ್ ಅಂತ ಕರಿತೀವಿ, ಟಗ್ ಬೋಟ್ ಅಂತ. ಅದನ್ನ ಕಂಪ್ಲೀಟ್ಲಿ ಗ್ರೀನ್ ಫ್ಯೂಯಲ್ ಮಾಡ್ಬೇಕು ಅಂತ. ಓಕೆ, ಹಸಿರು ಒಂದು ಅನಿಲಗಳನ್ನ ಯೂಸ್ ಮಾಡ್ಬೇಕು ಅಂತ, ಡೀಸೆಲ್ ಆ ತರದ ಬಿಟ್ಬಿಡ್ಬೇಕು. ಓಕೆ, ಎಥನಾಲ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಬೇಸ್ಡ್, ಬ್ಯಾಟರಿ ಬೇಸ್ಡ್, ಈ ತರದ್ ಮಾಡ್ಬೇಕು ಅಂತ. ಅಂದ್ರೆ ಇದ್ರಲ್ಲಿ ಆಪ್ಷನ್ಸ್ ಏನಿದೆ ನೋಡೋಣ ಬನ್ನಿ. ಸಾಂಪ್ರದಾಯಿಕ ಇಂಧನ ಆಧಾರಿತ ಬಂದರು ಟಗ್ಗಳಿಂದ ಹಸಿರು ಹೆಚ್ಚು ಸಮರ್ಥನೀಯ ಪರ್ಯಾಯಗಳಿಗೆ ಪರಿವರ್ತನೆ ಚಾಲನೆ ಮಾಡುವುದು ಇದು ಹೊಂದಿಸಲಾಗಿದೆ ಅಲ್ವಾ. ಟಗ್ ಬೋಟ್ ಗಳನ್ನ ನಾವೇನ್ ಮಾಡ್ತಾ ಇದೀವಿ, ಸಾಂಪ್ರದಾಯಿಕ ಇಂಧನ ಬಿಟ್ಟು ಅಸಾಂಪ್ರದಾಯಿಕ ಅಂತ ಏನ್ ಕರಿತೀವಿ, ರಿನ್ಯೂಬಲ್ ಎನರ್ಜಿಗಳನ್ನ ಏನ್ ಮಾಡ್ತೀವಿ ಅದನ್ನ ಯೂಸ್ ಮಾಡ್ತೀವಿ. ಓಕೆ, ಒಂದ್ ಕಡೆ ಇದು ಪಂಚಕರ್ಮ ಸಂಕಲ್ಪ ಅಡಿಯಲ್ಲಿ ಒಂದು ಉಪಕ್ರಮವಾಗಿದೆ. ನಮ್ಮ ವಿಡಿಯೋಸ್ಗಳು ನೀವು 1 ವರ್ಷದಿಂದ ಅಟ್ಲೀಸ್ಟ್ ಈ ವೀಕ್ಲಿ ಕರೆಂಟ್ ಅಫೇರ್ಸ್ ಮಂತ್ಲಿ ಫಾಲೋ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಪಂಚಕರ್ಮ ಇನಿಷಿಯೇಟಿವ್ ಅಂದ್ರೆ ಏನು ಅಂತ. ಪಂಚಕರ್ಮ ಇನಿಷಿಯೇಟಿವ್ ಫಸ್ಟ್ 5 ಪೋರ್ಟ್ ಗಳಲ್ಲಿ ಈ ಗ್ರೀನ್ ಟಗ್ ಮಿಷನ್ ನ ಮಾಡ್ಬೇಕು ಅಂತ ಮಾಡಿದ್ರು. ಲಾಸ್ಟ್ ಇಯರ್ ನಮ್ದು ಕರೆಂಟ್ ಅಫೇರ್ ವೀಕ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಸೊ ಇಲ್ಲಿ 2 ಆಪ್ಷನ್ಸ್ ಕೂಡ ಕರೆಕ್ಟ್. ಈಗ ಫಸ್ಟ್ ಅದು ಏನ್ ಡಿಸಿಷನ್ ಏನ್ ತಗೊಂಡಿದ್ದಾರೆ ಅಂದ್ರೆ, ಎಲ್ಲ ಮೇಜರ್ ಪೋರ್ಟ್ ಗಳಲ್ಲೂ, ಎಲ್ಲ ಹಾರ್ಬರ್ ಗಳಲ್ಲಿ, ಬಂದರುಗಳಲ್ಲಿ, ಎಲ್ಲಾ ಕಡೆನೂ ಇದನ್ನ ನಾವು ಯೂಸ್ ಮಾಡಬೇಕು. ಓಕೆ, ಯಾವ ಹಡಗು ಬಂತು ಅದನ್ನ ಕರೆಕ್ಟ್ ಆಗಿ ನಿಲ್ಸ್ಬೇಕು. ಸೊ ಈ ಟಗ್ ಬೋಟ್ ಗಳ ಸಪೋರ್ಟ್ ಬೇಕಾಗುತ್ತೆ, ಎರಡು ಒಂದ್ ಕಡೆ ಕರೆಕ್ಟ್ ಆಗಿ ನಿಲ್ಸಕ್ಕೆ. ಸೊ ಹಂಗಾಗಿ ಎಲ್ಲಾ ಪೋರ್ಟ್ ಗಳದ್ದು ಈ ಒಂದು ಬ್ಯಾಟ್ರಿ ಎಲೆಕ್ಟ್ರಿಕಲ್ ಹೈಬ್ರಿಡ್ ಮೆಥನಾಲ್, ಗ್ರೀನ್ ಹೈಡ್ರೋಜನ್ ಈ ತರದ್ ಯೂಸ್ ಮಾಡಿ ಮಾಡಬೇಕು ಅಂತ ಹೇಳಿ ಮಾಡಿದ್ದಾರೆ. ಇದು ನಮ್ಮ ಪಂಚಕರ್ಮ ಸಂಕಲ್ಪದ ಅಡಿಯಲ್ಲಿ 2024 ಏನಿದೆ, ಅಕ್ಟೋಬರ್ 1ರಿಂದ ಡಿಸೆಂಬರ್ 2027 ವರೆಗೂ ಫೇಸ್ 1 ನಲ್ಲಿ ಇದನ್ನ ಅಚೀವ್ ಮಾಡಬೇಕು ಅಂತಿದ್ದಾರೆ. ಆಕ್ಚುಲಿ 5 ಪಂಚಕರ್ಮ ಅಂದ್ರೆ 5 ಏರ್ಪೋರ್ಟ್ ಗಳನ್ನ ಮಾಡ್ಕೊಂಡಿದ್ವಿ, ಬಂದರುಗಳನ್ನ. ಓಕೆ, ಹಡಗು ಬಂದರುಗಳನ್ನ. ಅದರಲ್ಲಿ ಫಸ್ಟ್ 4 ನ ಇವ್ರು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಜವಾಹರ್ಲಾಲ್ ನೆಹರು ಪೋರ್ಟ್, ದೀನ್ ದಯಾಳ್ ಪೋರ್ಟ್, ಪರದೀಪ್ ಪೋರ್ಟ್, ಮತ್ತೆ ವಿಒ ಚಿದಂಬರಂ ಪೋರ್ಟ್. ಆಕ್ಚುಲಿ ಇನ್ನೊಂದು ಯಾವ್ದು ಅಂದ್ರೆ ಕಾಂಡ್ಲಾ ಪೋರ್ಟ್, ಅದು ಕಾಂಡ್ಲಾ. ಅದನ್ನ ಫಸ್ಟ್ ಈ 4 ಪೋರ್ಟ್ ಗಳನ್ನ ಇನಿಷಿಯೇಟಿವ್ ಆಗಿ ತಗೊಂಡ್ ಮಾಡ್ತಾ ಇದ್ದಾರೆ. ಆಮೇಲೆ 5, ಆಮೇಲೆ ಕಾಂಡ್ಲಾ ತಗೋತಾರೆ. ಆಮೇಲೆ ಮಿಕ್ಕಿದ್ದ ಸ್ಮಾಲ್ ನಮ್ಮ ಬಂದರುಗಳು ಏನೇನಿದೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಗೆ ಗ್ರೀನ್ ಎನರ್ಜಿಗೆ ನಾವೇನ್ 2070ಗೆ ನೆಟ್ ಝೀರೋ ಮಾಡ್ಬೇಕು ಅನ್ಕೊಂಡಿದೀವಿ. ಸೊ ಅದಕ್ಕೆಲ್ಲ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಓಕೆ, ನೆಟ್ ಝೀರೋ ಎಮಿಷನ್ ಗೊತ್ತಲ್ಲ ನಿಮ್ಗೆ, ಶೂನ್ಯ ಹೊರಸೂಸುವಿಕೆ. ಓಕೆ, ನೆಕ್ಸ್ಟ್ ಬರ್ತೇನೆ. ಗೊಡ್ಡ ಯೋಜನೆಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಯನ್ನು ಈ ಸುದ್ದಿಯಲ್ಲಿ ಅಂತ ತಗೊಂಡೆ ಅಷ್ಟೇ, ಗೊತ್ತಿರಬೇಕು ನಿಮ್ಗೆ. ದಿಸ್ ಇಸ್ ದ ಫಸ್ಟ್ ಅಂಡ್ ಫಾರ್ಮೋಸ್ಟ್. ಓಕೆ, ಮೊದಲನೆಯದ್ದು ನಮ್ಮ ಪ್ರಮುಖವಾಗಿರ್ತಕ್ಕಂಥ ಒಂದು ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಯೋಜನೆ. ಇಲ್ಲಿ ಏನಕ್ಕೆ ಇದು ಅಂದ್ರೆ ಸರ್ ಬೇರೆದೆಲ್ಲ ಮಾಡ್ದವಲ್ಲ, ಎಸ್ ಮಾಡ್ತೇವೆ. ಇಲ್ಲಿ ಏನು ಅಂದ್ರೆ, ಇಲ್ಲಿ ಆಗ್ತಕ್ಕಂಥ ಕಂಪ್ಲೀಟ್ ಏನು ಮತ್ತೊಂದು ದೇಶಕ್ಕೆ ಪೂರೈಸ್ತಕ್ಕಂಥದ್ದು ಇದು ಗೊಡ್ಡ ಯೋಜನೆ. ಓಕೆ, ವಿದ್ಯುತ್ ನಾವು ಅಲ್ಲೇನು ಉತ್ಪಾದನೆ ಆಗುತ್ತೆ ಆ ಜಾಗದಿಂದ, ಅದು ಕಂಪ್ಲೀಟ್ಲಿ ನಮ್ ದೇಶಕ್ಕಿಲ್ಲ, ಅದು ಬೇರೆ ದೇಶಕ್ಕೆ ಕೊಡ್ತಾ ಇದೀವಿ, ಮಾಡ್ತಾ ಇದೀವಿ. ಓಕೆ, ಸೊ ಅದ್ಯಾವುದು ಕಮೆಂಟ್ ಮಾಡಿ ನೋಡೋಣ, ಸುದ್ದಿಯಲ್ಲಿ ಇತ್ತು ನಿಮಗೆ. ನೆಕ್ಸ್ಟ್ ಬರ್ತೀನಿ ಆಪ್ಷನ್, ದಕ್ಷ ವಿದ್ಯುತ್ ಉತ್ಪಾದನೆಗೆ ಸುಧಾರಿತ ಅಲ್ಟ್ರಾ ಸೂಪರ್ ಕ್ರಿಟಿಕಲ್ ತಂತ್ರಜ್ಞಾನ ಬಳಸುತ್ತದೆ. ಹೌದು, ಇದು ಕರೆಕ್ಟು. ಇದು ಅಂತಾರಾಷ್ಟ್ರೀಯ ವಿದ್ಯುತ್ ಯೋಜನೆ, ಯಾಕಂದ್ರೆ ಬೇರೆ ದೇಶಕ್ಕೆ ಕಳಿಸ್ತಾರೆ. ಈಗ ಒಂಚೂರು ನಾವು ಯೂಸ್ ಮಾಡ್ಕೋತಾ ಇಲ್ಲ. ಈಗ ಏನಕ್ಕೆ ಅಂದ್ರೆ ಪ್ರಧಾನಮಂತ್ರಿಗೆ ಹೇಳಿದ್ರು, ಇದನ್ನ ಅಮೆಂಡ್ ಮಾಡಿದ್ರು. ನಾವೇನು ಹೊರ ದೇಶಕ್ಕೆ ಕಳಿಸ್ಬೇಕು ಅಂತ ಏನ್ ನಾವು ಇಟ್ಕೊಂಡಿದೀವಿ, ಅದನ್ನ ಅಮೆಂಡ್ ಮಾಡಿದ್ದಾರೆ. ಫಸ್ಟ್ ನಮ್ಮ ದೇಶಕ್ಕೂ ಕಾನ್ಸಂಟ್ರೇಟ್ ಮಾಡಿ ನಮ್ಮ ದೇಶದ ಗ್ರಿಡ್ ಗಳಿಗೆ ಕಳಿಸಬಹುದು ಅಂತ. ಓಕೆ, ಯಾವಾಗ ಆ ದೇಶ ನಿಮಗೆ ದುಡ್ಡು ಕೊಟ್ಟಿಲ್ಲ, ಆ ದೇಶ ಆ ಕರೆಂಟ್ ನೀವೇನು ಪವರ್ ನ ಟ್ರಾನ್ಸ್ಮಿಷನ್ ಮಾಡಿದ್ರೆ ದುಡ್ಡು ಸಂದಾಯ ಮಾಡಿಲ್ಲ, ನಮ್ಮ ದೇಶಕ್ಕೆ ಕಳಿಸಿ, ನಮ್ಮ ಪವರ್ ಗ್ರಿಡ್ ಏನಿದೆ ಅದಕ್ಕೆ ಕಳಿಸಿ ಅಂತ. ಯಾವ್ದು ಗೊತ್ತಾಯ್ತಲ್ವಾ ನಿಮ್ಗೆ? ನೇಪಾಳ ಅಂತ ಕೊಟ್ಟಿದ್ದೀನಿ. ಅಲ್ಲ, ಯಾವ್ದು ಸರ್? ಬಾಂಗ್ಲಾದೇಶ. ಎಷ್ಟು ಸರಿಯಾಗಿದೆ? ಕೇವಲ 2, 1 and 2. ಆಯ್ತಾ? ನೋಡಿ, ಹಿಂಗೆ ಕರೆಂಟ್ ಅಫೇರ್ ನಾವು ಹೆಂಗ್ ಓದಬೇಕು ಅಂತ. ಓಕೆ, ಸೊ ಜಾರ್ಖಂಡ್ ಅಲ್ಲಿ ಇರ್ತಕ್ಕಂಥದ್ದು ಈ ಗೊಡ್ಡ ಅಂತಕ್ಕಂಥದ್ದು, ಜಾರ್ಖಂಡ್ ಅಲ್ಲಿ ಇರ್ತಕ್ಕಂಥ ಒಂದು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಂದು ಇದು ಜಿಲ್ಲೆ ಅದು. ಅಲ್ಲಿಂದ ನಾವು ಅದಾನಿ ಪವರ್ ಏನಿದೆ, ಅದಾನಿಯ ಪವರ್ ಸ್ಟೇಷನ್ ಇದೆ ಅಲ್ಲಿ. ಇದು ಲಾಸ್ಟ್ 25 ವರ್ಷಕ್ಕೆ ಬಾಂಗ್ಲಾದೇಶಕ್ಕೆ ನಾವು ಕಂಪ್ಲೀಟ್ ಕೊಡ್ತೀವಿ ಅಂತ ಮಾಡಿದ್ದಾರೆ. ಈಗ ನಾವು ಏನ್ ಮಾಡಿದೀವಿ, ನಮ್ಮ ದೇಶದಿಂದ ಕೊಡ್ತಾರೆ, ನಾವ್ ಏನ್ ಬೇಕಾದ್ರೂ ಅಮೆಂಡ್ ಮಾಡ್ಬೋದು. ಎಸ್, ಇಫ್ ದೇ ಆರ್ unable to pay the amount for they are using our power, we can stop the power and that ಅಂದ್ರೆ ಸ್ಟಾಪ್ ಮಾಡ್ಬಿಟ್ರೆ ಏನಾಗುತ್ತೆ, ಇವ್ರಿಗೆ ಲಾಸ್ ಆಗಲ್ವಾ ಹಾಗಾದ್ರೆ ಈ ಕಂಪನಿಗೆ? ಅದಕ್ಕೆ ನಮ್ಮ ದೇಶದ ಪವರ್ ಗ್ರಿಡ್ ಕಳಿಸಿ ಅಲ್ಲಿಂದ ದುಡ್ಡು ತಗೊಳ್ಳಿ ಅಷ್ಟೇ ಅಲ್ವಾ. ಈಗೇನು ಬಾಂಗ್ಲಾದೇಶದ ಇಶ್ಯೂಸ್ ಆಗ್ತಾರೆ ಅದಕ್ಕೆಲ್ಲ ಹೊಂದಾಣಿಕೆ ಆಗಂತೆ ಇದು. ಹಾಗಾಗಿ ವೆರಿ ಇಂಪಾರ್ಟೆಂಟ್. ಒಂದ್ಸಲ ಎಕ್ಸಾಮ್ ಅಲ್ಲಿ ಕೇಳಬಹುದು, ಸಿಂಪಲ್ ಆಗಿ ಕೇಳಬಹುದು. ಹಿಂಗೆ ಕೇಳಬೇಕು ಅಂತಿಲ್ಲ. ಗೊಡ್ಡ ಪ್ರಾಜೆಕ್ಟ್ ಇತ್ತೀಚೆಗೆ ಸುದ್ದಿಯಲ್ಲಿ ಇತ್ತು, ಎಲ್ಲಿದೆ ಇದು ಅಂತ ಕೇಳಬಹುದು. ಜಾರ್ಖಂಡ್, ಇದೊಂದು ಜಾರ್ಖಂಡ್ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಯಾವುದಕ್ಕೆ ಸಂಬಂಧಪಟ್ಟಿದೆ ಹಿಂಗೆಲ್ಲ ಕೇಳಬಹುದು ಎಕ್ಸಾಮ್ ಅಲ್ಲಿ. ಓಕೆ, ನೆಕ್ಸ್ಟ್ ಬರ್ತೀನಿ ಸರ್. ಇದು ಅಷ್ಟೇ ಸಿಂಪಲ್ ಕ್ವಶನ್. ಇದ್ರ ಬಗ್ಗೆ ಡೀಟೇಲ್ ಆಗಿ ಏನ್ ಡಿಸ್ಕಸ್ ಬೇಕಾಗಿಲ್ಲ, ಒಂದ್ 2-3 ಲೈನ್ ಅಲ್ಲಿ ಹೇಳ್ಬಿಡ್ಬೋದು. ಹೇಮಾ ಸಮಿತಿ ಕೆಲವೊಮ್ಮೆ ಸುದ್ದಿಯಲ್ಲಿ ಕಂಡು ಬರುತ್ತದೆ, ಯಾವ್ದಕ್ಕೆ ಸಂಬಂಧಿಸಿದೆ ಇದು ಹೇಳ್ತೀರಾ?
ಹೇಮಾ ಕಮಿಟಿ ಹೇಳ್ಬೋದು. ಹೇಮಾ ಕಮಿಟಿ ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಒಂದು ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ ಆಫ್ಟರ್ ಲಾಂಗ್ ಟೈಮ್, ತುಂಬಾ ಟೈಮ್ ತಗೊಂಡು ಸುದ್ದಿಯಲ್ಲಾಯ್ತು. ಹೇಳ್ತೀರಾ ಮೋಹನ್ ಲಾಲ್ ಎಲ್ಲ ರಿಸೈನ್ ಮಾಡಿದ್ರು, ಮತ್ತೆ ಅವರ ಫುಲ್ ಕಂಪ್ಲೀಟ್ ಮಲಯಾಳಂ ಇಂಡಸ್ಟ್ರಿ ರಿಲೀಸ್ ಮಾಡಿದ್ರು. ಯಾವ್ದಕ್ಕೆ ಸಂಬಂಧಪಟ್ಟಿದೆ? ಮಲಯಾಳಂ ಚಿತ್ರರಂಗದಲ್ಲಿ ಮಳೆ ಎದುರಿಸಿರುವ ಸವಾಲುಗಳನ್ನು ಅಧ್ಯಯನ ಮಾಡಲು. ಅಲ್ಲಿ ಮಲಯಾಳಂ ಇಂಡಸ್ಟ್ರಿಲಿ ಒಂದು ರೇಪ್ ಕೇಸ್ ನಡೆಯುತ್ತೆ, ಬ್ರೂಟಲ್ ರೇಪ್ ಕೇಸ್ ನಡೆಯುತ್ತೆ 7 ವರ್ಷದ ಹಿಂದೆ ಸ್ನೇಹಿತರೆ. ಸೊ ಅದನ್ನ ಸ್ಟಡಿ ಮಾಡಕ್ಕೋಸ್ಕರ ಏನಾಯ್ತು, ಏನೋ ಚಾಲೆಂಜಸ್ ವುಮೆನ್ ಏನ್ ಫೇಸ್ ಮಾಡ್ತಾ ಇದ್ರೆ ಮಲಯಾಳಂ ಇಂಡಸ್ಟ್ರಿಲಿ, ಮಲಯಾಳಂನ ಫಿಲಂ ಇಂಡಸ್ಟ್ರಿಲಿ ವುಮೆನ್ ಫೇಸ್ ಮಾಡ್ತಾ ಇರೋದೇನೋ ಅದನ್ನ ಮಾಡಕ್ಕೆ ಹೇಮಾ ಕಮಿಟಿನ ರಚನೆ ಮಾಡ್ತಾರೆ. 7 years ಹಿಂದೆ ಆಗಿದ್ದು ಅದು. ಇವಾಗ ಸಬ್ಮಿಟ್ ಮಾಡ್ತಾರೆ. ಹಾಗಾಗಿ ತುಂಬಾ ಜನ ನಿಮ್ಗೆ ಗೊತ್ತಿದೆ, ನ್ಯೂಸ್ ಅಲ್ಲಿ ನೋಡಿರ್ತೀರ, ಎಲ್ಲ ರಿಸೈನ್ ಮಾಡ್ತಾರೆ ಅಲ್ಲಿ ಇರ್ತಕ್ಕಂತ ಆ ಒಂದು ಮಲಯಾಳಂ ಇಂಡಸ್ಟ್ರಿ ಏನಿದ್ರು ಪದಾಧಿಕಾರಿಗಳೆಲ್ಲ. ಇಲ್ಲಿ ಏನ್ ಹೇಳ್ತಾರೆ ಈ ರಿಪೋರ್ಟ್ ಅಲ್ಲಿ ಅಂದ್ರೆ ಒಂದ್ 2-3 ಪಾಯಿಂಟ್ ತಿಳ್ಕೊಳ್ಳಿ. ಇಲ್ಲಿ ಜೆಂಡರ್ ಇನ್ಇಕ್ವಾಲಿಟಿ ಇದೆ, ಬಾಯ್ಸ್ ಕ್ಲಬ್ ಅಂತೀವಿ, ಬಾಯ್ಸ್ ತುಂಬಾ ಡಾಮಿನೆಂಟ್ ಇದ್ದಾರೆ. ಓಕೆ, ಕಾಸ್ಟಿಂಗ್ ಕೋಚ್ ಇದೆ. ನೀವು ಇದೆಲ್ಲ ಹೇಳ್ಬೇಕಾಗಿಲ್ಲ, ನೀವೆಲ್ಲ ನೋಡಿರ್ತೀರಾ. ಮೀಟು ಕಾಸ್ಟಿಂಗ್ ಕೋಚ್ ಇವೆಲ್ಲ ನೋಡಿರ್ತೀರಾ ನೀವು. #MeToo ಕಾಸ್ಟಿಂಗ್ ಕೋಚ್. ಸೊ ಈ ತರ ಎಲ್ಲ ಸೆಕ್ಷುವಲ್ ಹರಾಸ್ಮೆಂಟ್ ಇದೆ, ಇದನ್ನೆಲ್ಲ ರಿಪೋರ್ಟ್ ಅಲ್ಲಿ ಇದೆ. ಆ ರಿಪೋರ್ಟ್ ಅಲ್ಲಿ ರೆಕಮೆಂಡೇಶನ್ ಮಾಡ್ತಾರೆ, ಮ್ಯಾಂಡೇಟರಿ ರಿಟರ್ನ್ ಕಾಂಟ್ಯಾಕ್ಟ್ಸ್ ನಡೀತಾ ಇಲ್ಲ ಮಲಯಾಳಂ ಇಂಡಸ್ಟ್ರಿಲಿ. ಇಟ್ ಈಸ್ ವೆರಿ ಇದೊಂದು ರೀತಿಯ ಬಿಗ್ ಇಂಡಸ್ಟ್ರಿ ತಾನೆ ಫಿಲಂ ಅಲ್ಲಿ, ಮಲಯಾಳಂ ಕೂಡ ಮಾಲಿವುಡ್ ಅಂತ ಕರಿತೀವಿ ಅಲ್ವಾ. ಸೊ ಹಾಗಾಗಿ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಮಾಡ್ಬೇಕು ನೀವು. ಅಲ್ಲಿ ಏನಾರ ಆದ್ರೆ ಅಲ್ಲೇ ಇಂಟರ್ನಲ್ ಒಂದು ಕಮಿಟಿ ಇರಬೇಕು, ಅಲ್ಲಿಗೆ ಅವ್ರು ರೈಸ್ ಮಾಡ್ಬೋದು ಎನಿ ಇಶ್ಯೂಸ್. ಮತ್ತೆ ಟ್ರಿಬ್ಯುನಲ್ ಇರಬೇಕು, ಜುಡಿಷಿಯಲ್ ಪವರ್ ಕೊಡಬೇಕು. ಜುಡಿಷಿಯಲ್ ಪವರ್ ಇನ್ ದ ಸೆನ್ಸ್ ಒಂದು ಅರೆ ನ್ಯಾಯಾಂಗ ವ್ಯವಸ್ಥೆ ತರ ಅಲ್ಲೊಂದು ಮಾಡ್ಬೇಕು ಆ ಒಂದು ಇದ್ರಲ್ಲಿ ಅನ್ನೋದೆಲ್ಲ ರೆಕಮೆಂಡ್ ಮಾಡ್ತಾರೆ ರಿಪೋರ್ಟ್ ಅಲ್ಲಿ. ಮತ್ತೆ ಗೌರ್ಮೆಂಟ್ಸ್ ರೋಲ್ ಏನು, ಓಕೆ, ಡಿಲೇಡ್ ಕೇಸ್ ಇನ್ವೆಸ್ಟಿಗೇಷನ್ ಬೇಗ ಮಾಡ್ಬೇಕು, ಅದೆಲ್ಲ ಇದೆ ಇದರಲ್ಲಿ. ಮತ್ತೆ ಏನೇನು ಆಪರ್ಚುನಿಟೀಸ್ ಗಳನ್ನ ಚೇಂಜ್ ಮಾಡ್ಬೇಕು ಅವೆಲ್ಲ ರಿಪೋರ್ಟ್ ಅಲ್ಲಿ ಇದೆ. ತುಂಬಾ ಡೀಟೇಲ್ ಬೇಕಾಗಿಲ್ಲ ಇದು. ಯಾವ ಪರ್ಪಸ್ ಗಿತ್ತು ಹೇಮಾ ಕಮಿಟಿ, ಏನಕ್ಕೆ ಇದು ರಿಪೋರ್ಟ್ ಏನಕ್ಕೆ ಸಬ್ಮಿಟ್ ಮಾಡ್ತು, ಮತ್ತೆ ಏನಾಯ್ತು, ಇಷ್ಟ ಈಗ ನಾನು ಏನ್ ಹೇಳಿದ್ರೆ ಇಷ್ಟು ತಿಳ್ಕೊಂಡ್ರೆ ಸಾಕು. ಓಕೆ, ತುಂಬಾ ಡೀಟೇಲ್ ಆಗಿ ಏನ್ ಕೇಳಕ್ ಹೋಗಲ್ಲ ಇದ್ರ ಬಗ್ಗೆ. ಫೈನ್, ಅರ್ಥ ಆಗಿದೆಯಲ್ಲ. ನೆಕ್ಸ್ಟ್ ಬರ್ತೇನೆ. ಲಸಿಕೆಯಿಂದ ಪಡೆದ ಪೋಲಿಯೋ, ವ್ಯಾಕ್ಸಿನ್ ಡಿರೈವ್ಡ್ ಪೋಲಿಯೋಗೆ ಸಂಬಂಧಿಸಿದ ಹೇಳಿಕೆನ ಪರಿಗಣಿಸಿ. ಫಸ್ಟ್ ಹೇಳ್ಬಿಡ್ತೀನಿ ವಾಟ್ ಇಸ್ ವ್ಯಾಕ್ಸಿನ್ ಡಿರೈವ್ಡ್ ಪೋಲಿಯೋ ಅಂತ, ಆಮೇಲೆ ಆಪ್ಷನ್ ನೋಡೋಣ ಸ್ನೇಹಿತರೆ. ನಾವು ಪೋಲಿಯೋ ವ್ಯಾಕ್ಸಿನ್ ಕೊಡ್ತೀವಿ ಅಲ್ವಾ ಸರ್, ಯಾಕೆ ಪೋಲಿಯೋ ಬರಬಾರ್ದು ಅಂತ. ಇಲ್ಲಿ ಪೋಲಿಯೋ ವ್ಯಾಕ್ಸಿನ್, ಪೋಲಿಯೋ ಬರಬಾರ್ದು ಅಂತ ಏನ್ ಕೊಡ್ತೀವಿ, ಇಲ್ಲಿ ಪೋಲಿಯೋ ವ್ಯಾಕ್ಸಿನ್ ಕೊಟ್ಮೇಲೆ ಪೋಲಿಯೋ ಬಂದಿರುತ್ತೆ. ಪೋಲಿಯೋ ಬಂದ್ರೆ ಪ್ಯಾರಲೈಸ್ಡ್ ಆಗ್ತಾರೆ, ಅದಕ್ಕೆ ಅದನ್ನ ವ್ಯಾಕ್ಸಿನ್ ಡಿರೈವ್ಡ್ ಪೋಲಿಯೋ ಅಂತ ಕರಿತೀವಿ. ಓಕೆ, ಇದು ಮೌಖಿಕ ಪೋಲಿಯೋನ ಓರಲ್ ಮುಖಾಂತರ, ಬಾಯಿ ಮುಖಾಂತರ ಆಗ್ತಕ್ಕಂಥ ಒಂದು ದುರ್ಬಲಗೊಂಡ ಸ್ಟ್ರೈನ್ ರೂಪಾಂತರಗೊಂಡ ಮತ್ತು ಪಾರ್ಶ್ವವಾಯು ಉಂಟು ಮಾಡೋ ಸಾಮರ್ಥ್ಯದ ಮರಳಿ ಪಡೆದಾಗ ಇದು ಅಪರೂಪದ ಸ್ಥಿತಿಯಾಗಿದೆ. ಹೌದು, 90% ಗಿಂತ ಹೆಚ್ಚು ಲಸಿಕೆ ಪಡೆದ ಪೋಲಿಯೋ ವೈರಸ್ ಏಕಾಏಕಿ ಮೌಖಿಕ ಪೋಲಿಯೋ ಲಸಿಕೆಗಳಲ್ಲಿರುವ ಟೈಪ್ 2 ವೈರಸ್ ಇಂದ ಉಂಟಾಗುತ್ತದೆ. ಅಂದ್ರೆ ಈ ವ್ಯಾಕ್ಸಿನೇಟೆಡ್ ಡಿರೈವ್ಡ್ ಏನಿದೆ ಟೈಪ್ 2 ಇಂದ ಬರ್ತಕ್ಕಂಥದ್ದು. ಲಸಿಕೆ ಸಂಬಂಧಿತ ಪಾರ್ಶ್ವವಾಯು, ಪೋಲಿಯೋ ಮೈಲೈಟಿಸ್, ಓರಲ್ ಪೋಲಿಯೋ ವ್ಯಾಕ್ಸಿನ್ ಪಡೆಯುವ ಜನಗಳಿಗೆ ಸಂಭವಿಸುವ ಅಪರೂಪದ ಕಾಯಿಲೆ ಆಗಿದೆ. ಅಂದ್ರೆ ಇದು VAPP ಅಂತಕ್ಕಂಥದ್ದು ಓರಲ್ ಪೋಲಿಯೋ ಏನ್ ಕೊಡ್ತಾರ ಬಾಯಿಂದ ಆಗ್ತಾರಲ್ಲ ಅದರಿಂದ ಬರ್ತಕ್ಕಂಥದ್ದು ಅಂತ. ಎಸ್, ಈ 3 ಆಪ್ಷನ್ಸ್ ಕೊಡ್ಬೇಕು. ಓಕೆ, ಸೊ ವ್ಯಾಕ್ಸಿನ್ ಡಿರೈವ್ಡ್ ಪೋಲಿಯೋ ಅಂತ ಕರಿತೀವಿ. ಏನಪ್ಪಾ ಇದು ಆಯ್ತು ಅಂದ್ರೆ ಮೇಘಾಲಯದಲ್ಲ ಆಯ್ತು ಸ್ನೇಹಿತರೆ. ಅಲ್ಲಿ ಗಾರೋ ಹಿಲ್ ಡಿಸ್ಟ್ರಿಕ್ಟ್ಸ್ ಅಲ್ಲಿ ರೀಸೆಂಟ್ ಅಲ್ಲಿ ಏನಾಗುತ್ತೆ, ಪೋಲಿಯೋ ಇದರಿಂದ ಟ್ರಿಗರ್ ಆಗಿ ತುಂಬಾ ಜನ ಆಫ್ಟರ್, ಬಿಕಾಸ್ ಇದು ಹೆಂಗಾಗುತ್ತೆ ಅಂತ ಹೇಳ್ಬಿಡ್ತೀನಿ, ಸುಮ್ನೆ ಇಲ್ಲಿ ಇರೋದ್ನೆಲ್ಲ ಓದೋದ್ ಬದಲು ನಾನು ನಿಮ್ಗೆ ಹೇಳ್ಬಿಡ್ತೀನಿ ಡೈರೆಕ್ಟ್ ಆಗಿ. ಏನು ಅಂದ್ರೆ ಪೋಲಿಯೋ ಕೊಟ್ಟಾಗ ಆ ಒಂದು ಲೊಕೇಶನ್ ಅಂದ್ರೆ ಅವ್ರ ಇಮ್ಯುನಿಟಿ, ಆ ಸ್ಯಾನಿಟೇಷನ್, ಹೈಜೀನ್ ಆ ಲೊಕೇಶನ್ ಹೆಂಗಿರುತ್ತೆ ಅಂತ. ಹೈಜೀನ್ ಚೆನ್ನಾಗಿದೆ, ಎಲ್ಲ ಇದೆ, ಇಮ್ಯುನಿಟಿ ಪವರ್ ಇದೆ ಅಂದ್ರೆ ಏನಾಗಲ್ಲ. ಈ ಪೋಲಿಯೋ ವೈರಸ್ ನಿಮ್ಗೆ ಗೊತ್ತಲ್ಲ, ನಾವು ಪೋಲಿಯೋದ ವೀಕ್ ಇರೋದು ಅಂತದ್ ವೈರಸ್ ಆಗ್ತೀವಿ. ಪೋಲಿಯೋ ಅಂದ್ರೆ ನಮ್ಮಲ್ಲಿ ವೈರಸ್ ಕಾಣಿಸ್ಕೊಂಡ್ರೆ ಇದೇನಾಗುತ್ತೆ, ಆಕ್ಟಿವ್ ಆಗುತ್ತೆ, ಅದನ್ನ ಹೊಡೆದೋಡ್ಸುತ್ತೆ ಅಲ್ವಾ. ನಾವು ಅದೇ ತಾನೇ ಕೊಡೋದು. ನಾವು ಈಗ ರೇಬಿಸ್ ಬಂದ್ರೆ ಆ ರೇಬಿಸ್ ಅಲ್ಲಿ ಇರ್ತಕ್ಕಂಥ ಕಣ ತಗೊಂಡು ಅದನ್ನ ವರ್ಧಿತ ಮಾಡಿ ಹಾಕ್ತಕ್ಕಂಥದ್ದು ಅಲ್ವಾ, ಸೂಕ್ಷ್ಮ ಅದ್ರ ದುರ್ಬಲದನ್ನ ಹಾಕ್ತಿವಿ. ಯಾಕಂದ್ರೆ ನಮ್ದ್ರಲ್ಲಿ ಡೆವಲಪ್ ಆಗ್ಬೇಕು ಅದ್ರ ವಿರುದ್ಧವಾಗಿ ಅಂತ. ಇಲ್ಲಿ ನಮ್ಮಲ್ಲಿ ಇಮ್ಯೂನ್ ಸಿಸ್ಟಮ್ ವೀಕ್ ಇದ್ರೆ, ಎಲ್ಲಿ ಇಮ್ಯೂನ್ ಸಿಸ್ಟಮ್ ವೀಕ್ ಇರುತ್ತೆ, ಯಾವ ಪೋರ್ಷನ್ ಅಲ್ಲಿ ಇದನ್ನ ಕೊಟ್ಟಾಗ ಅದು ಇನ್ನ ನಮ್ಗೆ ಬೇರೆ ತರ ಎಫೆಕ್ಟ್ ಆಗುತ್ತೆ. ಅಂದ್ರೆ ಪೋಲಿಯೋ ಬಂದ್ರು ಇದು ವರ್ಕ್ ಆಗಲ್ಲ. ಯಾಕೆ ವರ್ಕ್ ಆಗಲ್ಲ? ಬಿಕಾಸ್ ಆಫ್ ಇಮ್ಯೂನ್ ಸಿಸ್ಟಮ್ ಲೋ ಇರುತ್ತೆ, ನಮ್ಮ ಸ್ಯಾನಿಟೇಷನ್, ಆ ಪ್ರದೇಶದ ಹೈಜೀನು, ಆ ರೀಜನ್ ನಾವ್ ಹೆಂಗಿರ್ತೀವಿ, ಸೊ ಇವೆಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದ್ರಲ್ಲಿ ನಾವು 3 ರೀತಿಯಾದ ಹೇಳ್ತಾರೆ, ವೈಲ್ಡ್ ಪೋಲಿಯೋ ವೈರಸ್ ಟೈಪ್, ವೈಲ್ಡ್ ಪೋಲಿಯೋ ವೈರಸ್ ಟೈಪ್ 2, ಟೈಪ್ 3 ಅಂತೆಲ್ಲ ಕರೀತಾರೆ. ತುಂಬಾ ಡೀಟೇಲ್ ಬೇಕಾಗಿಲ್ಲ, ಇದು ಏನು ಅನ್ನೋದು ತಿಳ್ಕೊಂಡ್ರೆ ಸಾಕು ನಿಮ್ಗೆ. ವಾಟ್ ಇಸ್ ದಿಸ್ ವ್ಯಾಕ್ಸಿನ್ ಡಿರೈವ್ಡ್ ಪೋಲಿಯೋ? ವ್ಯಾಕ್ಸಿನ್ ಕೊಟ್ಮೇಲೆ ಪೋಲಿಯೋ ಆಗೋದು. ನೋಡಿ, ವ್ಯಾಕ್ಸಿನ್ ನಾವು ಪೋಲಿಯೋ ಬರ್ದೇ ಇರ್ಲಿ ಅಂತ ಕೊಟ್ರೆ ಇಲ್ಲ ಆಗುತ್ತೆ, ಬಿಕಾಸ್ ಆಫ್ ಈ ಕಾರಣಗಳಿಂದ. ಅರ್ಥ ಆಗ್ತಿದೆಯಲ್ಲ? ಸೊ ಸಾಕು, ಇಷ್ಟು ತಿಳ್ಕೊಂಡು ಸಾಕು. ಎನಿವೇಸ್ ನಾ PDF ಕೊಡ್ತೀನಿ, ತಗೊಂಡು ಓದ್ಕೊಳ್ಳಿ ಸ್ನೇಹಿತರೆ. ಸಮುದ್ರ ಪ್ರತಾಪಕ್ಕೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಇದು ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಲಾದ ಮೊದಲ ಮಾಲಿನ್ಯ ನಿಯಂತ್ರಣದ ನೌಕೆಯಾಗಿದೆ. ಇದು ತೈಲ ಸೋರಿಕೆ ಪತ್ತೆಗಾಗಿ ಸುಧಾರಿತ ರಾಡಾರ್ ವ್ಯವಸ್ಥೆಯನ್ನು ಹೊಂದಿದೆ ಮತ್ತು ವಿವಿಧ ರೀತಿಯ ತೈಲವನ್ನು ಚೇತರಿಸಿಕೊಳ್ಳಲು ಮತ್ತು ಸಂಗ್ರಹಿಸಲು ಸೌಲಭ್ಯಗಳನ್ನು ಹೊಂದಿದೆ.
ಎಸ್, ಎರಡು ಯಾವ್ದು ತಪ್ಪಾಗಿದೆ ಅಂತ ಕೇಳಿದ್ದೇನೆ. ಇದು ಸರಿ, ಇದು ಸರಿ, ಯಾವ್ದು ತಪ್ಪಿಲ್ಲ ಇಲ್ಲಿ. ಸಮುದ್ರ ಪ್ರತಾಪ ಅಂತಕ್ಕಂಥದ್ದು ನಮ್ಮ ಇಂಡಿನಿಯಸ್ಲಿ ಡೆವಲಪ್ಡ್ ಓಕೆ ಒಂದು ವೆಸಲ್. ಇದ್ರ ಒಳಗೆ ಈಗ ಬಂದರುಗಳಲ್ಲಿ ಏನಾದ್ರೂ ಆಯಿಲ್ ಲೀಕೇಜ್ ಆದ್ರೆ ಅದನ್ನ ಕ್ಲೀನ್ ಮಾಡೋದು, ಐಡೆಂಟಿಫೈ ಮಾಡೋದು, ಆಗದಂಗೆ ತಡೆಯೋದು, ಆಗ್ತಾ ಇದೆ ಅಂದ್ರೆ. ಮತ್ತೆ ಆಗಿದ್ರೆ ಅದನ್ನ ಕ್ಲೀನ್ ಮಾಡಕ್ಕೆ ಏನ್ ಮಾಡ್ಬೇಕು? ನಮ್ಮ ಒಂದು ಎಲ್ಲೇ ನಮ್ಮ ಬಂದರು, ನಮ್ಮ ಬೀಚು, ನಮ್ಮ ಒಂದು ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಏನಿದೆ, ಸೊ ಅಲ್ಲೆಲ್ಲ ಏನಿದೆ, ನಾವು ಇದನ್ನ ಯೂಸ್ ಮಾಡ್ಕೊಂಡು ಆಯಿಲ್ ಸ್ಪಿಲ್ ಡಿಟೆಕ್ಷನ್ ಮಾಡೋದು, ಅದನ್ನ ತಪ್ಪಿಸೋದು ರೇಡಾರ್ ಮುಖಾಂತರ. ಸೊ ಈ ತರದ್ದು ಗೋವಾ ಶಿಪ್ ಯಾರ್ಡ್ ಲಿಮಿಟೆಡ್ ಅಲ್ಲಿ ಒಂದು ಶಿಪ್ ಅಲ್ಲಿ ಇದನ್ನು ಬಿಲ್ಡ್ ಮಾಡಿದ್ದಾರೆ. ಫಸ್ಟ್ ನಮ್ಮ ಭಾರತದ ಸ್ಥಳೀಯವಾಗಿ ಡೆವಲಪ್ ಮಾಡಿರ್ತಕ್ಕಂಥ ಪೊಲ್ಯೂಷನ್ ಕಂಟ್ರೋಲ್ ವೆಸಲ್ ಇದು, ಇಂಡಿಯನ್ ಕೋಸ್ಟ್ ಗಾರ್ಡ್ ಮಾಡಿರ್ತಕ್ಕಂಥದ್ದು. ಹಂಗಾಗಿ ಅದನ್ನ ಸಮುದ್ರ ಪ್ರತಾಪ ಅಂತ ಹೆಸರಿಟ್ಟಿದ್ದಾರೆ. ಕೇಳ್ಬೋದು ಎಕ್ಸಾಮ್ ಅಲ್ಲಿ ಏನಿದು ಅಂತ, ಸಿಂಪಲ್ ಆಗಿ ಕೇಳ್ತಾನೆ ಅಷ್ಟೇ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ನೋಡ್ತೀವಿ. ನೆಕ್ಸ್ಟ್ ಬರ್ತೀನಿ, ಕೆಳಗಿನ ಜೋಡ್ಗಳನ್ನು ಪರಿಗಣಿಸಿ. ಜೌಗು ಪ್ರದೇಶ ರಾಜ್ಯಗಳು ಅಂದ್ರೆ ವೆಟ್ ಲ್ಯಾಂಡ್ಸ್ ಅಂತ ಕರಿತೀವಿ, ವೆಟ್ ಲ್ಯಾಂಡ್ಸ್ ಅಥವಾ ರಾಮ್ಸಾರ್ ಲ್ಯಾಂಡ್ಸ್. ಇತ್ತೀಚೆಗೆ ರಾಮ್ಸಾರ್ ಲ್ಯಾಂಡ್ ಈಗ ಆಗಸ್ಟ್ ಅಲ್ಲಿ ಮಾಡಿದ್ರು. ಕಜೂಲಿ ಪಕ್ಷಿಧಾಮ ಇರೋದು ತಮಿಳುನಾಡಲ್ಲಿ. ಸೊ ಹಂಗಾಗಿ ಇದು ಎಷ್ಟು ಜೋಡಿಗಳು ಸರಿಯಾಗಿದೆ ಕೇಳಿದ್ರೆ ಒಂದೇ ಸಿ ಬರೆಯಾರ ಇಲ್ಲ. ಸೊ ಇದು ರಾಂಗ್. ಓಕೆ, ತಾವಾ ಜಲಾಶಯ ಇರೋದು ಮಧ್ಯಪ್ರದೇಶ, MP. ಪಾಲಾ ವೆಟ್ ಲ್ಯಾಂಡ್ಸ್ ಇರೋದೆಲ್ಲ ಎಲ್ಲಿರೋದು ಹೇಳ್ತೀರಾ? ಮೇಘಾಲಯನ, ಮಿಜೋರಾಂ. ಸೊ ಯಾವ ಹೇಳಿಕೆ ಕೂಡ ಸರಿಯಾಗಿಲ್ಲ. ಓಕೆ, ಇತ್ತೀಚೆಗೆ ರಾಮ್ಸಾರ್ ಸೈಟ್ ನ ಡಿಕ್ಲೇರ್ ಮಾಡಿದ್ದಾರೆ. ಸೈಟ್ಸ್ ಯಾವ್ದು ನಂಜರಾಯನ ಬರ್ಡ್ ಸ್ಯಾಂಚುರಿ, ಕಜುವೆಲಿ ಬರ್ಡ್ ಸ್ಯಾಂಚುರಿ ತಮಿಳುನಾಡು, ತಾವಾ ರಿಸರ್ವಾಯರ್ಸ್ ಇನ್ ಮಧ್ಯಪ್ರದೇಶ. ಓಕೆ, ಕಜುವೆಲಿ ಬರ್ಡ್ ಸ್ಯಾಂಚುರಿ ತಮಿಳುನಾಡಲ್ಲಿ ಇರ್ತಕ್ಕಂಥ ಬ್ರಾಕಿಶ್ ಶಾಲೋ ಕುವೆಲಿ ಲೇಕ್, ಅದು ಲೇಕ್ ಒಂದು ಅಲ್ಲಿ ತುಂಬಾ ಇದೆಲ್ಲ ಬರ್ತವೆ. ಸೊ ಹಂಗಾಗಿ ಅದನ್ನು ಕೂಡ ವೆಟ್ಲ್ಯಾಂಡ್ ಅಂತ ಗುರ್ತು ಮಾಡಿದ್ದಾರೆ. ಹಾಗೆ ಬ್ರೀಡಿಂಗ್ ಗೆ ತುಂಬಾ ಇಂಪಾರ್ಟೆಂಟ್ ಅದು. ಹಾಗೆ ತಾವಾ ರಿಸರ್ವ್ ಮಧ್ಯಪ್ರದೇಶ ಇದೆಲ್ಲಿ ಬರುತ್ತೆ ಅಂದ್ರೆ ತಾವಾ ಮತ್ತೆ ದೆನ್ವಾ ರಿವರ್ಸ್ ಅದೆರಡ ಒಂದು ಸಂಗಮದಲ್ಲಿ ಬರುತ್ತೆ ಇದು ರಿಸರ್ವಾಯರ್. ಓಕೆ, ಒಂದು ಏನೋ ಡ್ಯಾಮ್ ಹತ್ರ ಸಿಗ್ತಕ್ಕಂಥದ್ದು ಒಂದು, ಅದೊಂದು ಕೂಡ ಲಾರ್ಜೆಸ್ಟ್ ನರ್ಮದದ ರಿವರ್ ಟ್ರಿಬ್ಯೂಟರಿ ಇದು. ಓಕೆ, ಯಾವುದು ಈ ತಾವಾ ಅಂತಕ್ಕಂಥ ನದಿ. ಸೊ ಈ ತಾವದೇನ ರಿಸರ್ವಾಯರ್ ನ ಸಂಗಮದಲ್ಲಿ ಇರ್ತಕ್ಕಂಥದ್ದು ಇದು ಪ್ರದೇಶ. ನಮ್ಮ ಸಾತ್ಪುರ ಟೈಗರ್ ರಿಸರ್ವ್ಸ್ ಪಕ್ಕದಲ್ಲೇ ಬರುತ್ತೆ. ಬೌಂಡ್ರಿ ಟು ಯಾವುದು ಸಾತ್ಪುರ ನ್ಯಾಷನಲ್ ಪಾರ್ಕ್, ಬೋರಿ ವೈಲ್ಡ್ ಲೈಫ್ ಸೆಂಚುರಿ ಬೌಂಡ್ರಿಗೆ ಇರ್ತಕ್ಕಂಥದ್ದು. ಇನ್ನು ಪಾಲಾ ವೆಟ್ಲ್ಯಾಂಡ್ ಬಂದು ಇದು ಕೂಡ ನ್ಯಾಚುರಲ್ ವೆಟ್ಲ್ಯಾಂಡ್, ಮಿಜೋರಾಮು. ಇಟ್ ಇಸ್ ಒನ್ ಆಫ್ ದ ರಾಮ್ಸಾರ್ ಸೈಟ್ಸ್ ಇನ್ ಇಂಡಿಯಾ. ಓಕೆ, ಗೊತ್ತಿರ್ಲಿ, ಕೇಳ್ಬೋದು ಎಕ್ಸಾಮ್. ನೆಕ್ಸ್ಟ್ ಬರ್ತೀವಿ, ಮಿತ್ರ ಶಕ್ತಿಗೆ ಸಂಬಂಧಿಸಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಭಾರತದ ಗಡಿ ಭದ್ರತಾ ಪಡೆ ಮತ್ತು ಶ್ರೀಲಂಕಾ ಸೇನೆ ನಡುವೆ ಜಂಟಿ ಮಿಲಿಟರಿ ವ್ಯಾಯಾಮ ಆಗಿದೆ. ಭಾರತ ಮತ್ತು ಶ್ರೀಲಂಕಾ ಸೇನೆಗಳು ಕ್ಯಾನಿಲ್ಗಳನ್ನು ನಿಯೋಜಿಸಿವೆ. K9ಗಳು 2024ರ ವ್ಯಾಯಾಮದ 25ನೇ ಆವೃತ್ತಿಯಾಗಿದೆ. ಮಿತ್ರ ಶಕ್ತಿ ಯಾವುದು ಸರ್? ಆಪ್ಷನ್ 1 ಇದು ರಾಂಗ್. ಯಾಕೆ ಹೇಳಿದೀನಿ? ಭಾರತ ಗಡಿ ಭದ್ರತಾ ಪಡೆ, ಶ್ರೀಲಂಕಾ ಸೇನೆ. ನೋ, ಇಟ್ ಈಸ್ ಭಾರತದ ಸೇನೆ ಮತ್ತು ಶ್ರೀಲಂಕಾ ಸೇನೆ, ಗಡಿ ಭದ್ರತಾ ಅಂದ್ರೆ ಆರ್ಮೀಸ್. ಓಕೆ, ಹಾಗಾಗಿ ತಪ್ಪು. ಭಾರತ ಮತ್ತು ಶ್ರೀಲಂಕಾ ಸೇನೆಗಳು ಕೆನಿನ್ಗಳು ನಿಯೋಜಿಸಿವೆ. ಕೆನಿನ್ಗಳು ಅಂತಂದ್ರೆ ನಾಯಿಗಳು, ಒಂಥರ ಸ್ಥಳೀಯವಾಗಿ ಬಿಲ್ಡ್ ಆಗಿರ್ತವೆ, ಒಂದು ಬ್ರೀಡ್, ಅದು ಒಂಥರ ಸ್ಥಳೀಯ ತೋಳ ಅಂತ ಕರೀಬಹುದು, ಆ ತರದ್ದು. ಓಕೆ, ಕೋರೆ ಹಲ್ಲುಗಳು ಇರ್ತವೆ ಅಂತದ್ದು. ಇದ್ರಲ್ಲಿ ಬಳಸ್ಕೊಂಡಿದ್ದಾರೆ ಅದನ್ನ, ಭಾರತದ್ದು ಮತ್ತೆ ಶ್ರೀಲಂಕಾದ ಕೂಡ. ಮತ್ತೆ ಇದು 25ನೇ ಆವೃತ್ತಿ ಅಲ್ಲ, ಇದು 10ನೇ ಆವೃತ್ತಿ. ಓಕೆ, ಆಗ ಆಪ್ಷನ್ 2 ಮಾತ್ರ ಕರೆಕ್ಟ್. ಇಲ್ಲಿ ತಪ್ಪಾದ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ 1 and 3 ತಪ್ಪಾಗಿದೆ. ಇಲ್ಲಿ ತಪ್ಪಾದ ಉತ್ತರ ಕೇಳಿರೋದು. ಓಕೆ, ಅರ್ಥ ಆಗ್ತಿದಿಲ್ಲ? ಇದು 10ನೇ ಎಡಿಷನ್ ಎಲ್ಲಿ ನಡೀತು? ಶ್ರೀಲಂಕಾದಲ್ಲಿ ನಡೀತು. ಒಂದ್ಸಲ ಈ ತರ ಕ್ವಶನ್ಸ್ ಗಳು ಬರ್ತವೆ, ಎಲ್ಲಿ ನಡೀತು ಅಂತೆಲ್ಲ. ಓಕೆ, ಇದನ್ನ ತಿಳ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಈ ಕ್ವಶನ್ ಹೋಗೋಣ ಬನ್ನಿ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಸ್ನೇಹಿತರೆ, ಇಲ್ಲಿ ವಿಶಿಷ್ಟ ಭೂ ಪಾರ್ಸಲ್ ಗುರುತಿನ ಸಂಖ್ಯೆ ULPN ನಿಮ್ಗೆ ಗೊತ್ತಿರ್ಬೇಕು, ಇದು ಬಜೆಟ್ ಅಲ್ಲಿ ಮೆನ್ಷನ್ ಮಾಡಿದ್ರು. ಸೊ ಈ ತರ ಸ್ಕೀಮ್ಗಳು ಬಜೆಟ್ ಅಲ್ಲಿ ಇರೋದು ಕೇಳ್ತಾನೆ, ಅದಕ್ಕೆ ಡೀಟೇಲ್ ಆಗಿರ್ಲಿ ಅಂತ ಈ ಕ್ವಶನ್ ತಗೊಂಡಿದ್ದೀನಿ. ULPIN ಅಂತ ಕರಿತೀವಿ. ಓಕೆ, ವಿಶಿಷ್ಟ ಭೂ ಪಾರ್ಸಲ್ ಗುರುತಿನ ಸಂಖ್ಯೆ, ಇಂಗ್ಲಿಷ್ ಅಲ್ಲಿ ಯೂನಿಕ್ ಲ್ಯಾಂಡ್ ಪಾರ್ಸಲ್ ಐಡೆಂಟಿಫಿಕೇಶನ್ ನಂಬರ್ ಅಂತ ಕರಿತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಇದೊಂದು ಕ್ವಶನ್. ಡಿಜಿಟಲ್ ಇಂಡಿಯಾ ಲ್ಯಾಂಡ್ ರೆಕಾರ್ಡ್ಸ್ ಆಧುನೀಕರಣ ಕಾರ್ಯಕ್ರಮದ ಭಾಗವಾಗಿದೆ ಇದು. ಓಕೆ, ULPN ಅಂತಕ್ಕಂಥದ್ದು ಭೂ ಆಧಾರ್ ಅಂತ ನಾವು ಶಾರ್ಟ್ ಕಟ್ ಆಗಿ ಕರಿತೀವಿ. ಅದಕ್ಕೆ ಯೂನಿಕ್ ಲ್ಯಾಂಡ್ ಪಾರ್ಸಲ್ ಐಡೆಂಟಿಫಿಕೇಶನ್ ನಂಬರ್ ಅಂತ ಕರಿತೀವಿ. ಹೌದು ಸರ್, ಇದು ನಾವು ಡಿಜಿಟಲ್ ರೆಕಾರ್ಡ್ಸ್ ಏನ್ ಮಾಡ್ತಾ ಇದೀವಿ ನಮ್ಮ ಭಾರತದ ಲ್ಯಾಂಡ್ ಇದನ್ನ ಸಂಬಂಧಪಟ್ಟಂತೆ ಅದರ ಭಾಗ ಇದು. ಎಸ್, ದಿಸ್ ಇಸ್ ಕರೆಕ್ಟ್ ಆನ್ಸರ್. ಇದು ವಿವರವಾದ ಸಮೀಕ್ಷೆಗಳು ಮತ್ತು ಭೂ ಉಲ್ಲೇಖಿತ ಕ್ಯಾಸ್ಟರೋಲ್ ನಕ್ಷೆಗಳ ಆಧಾರದ ಮೇಲೆ ಭೂಮಿ ಪಾರ್ಸಲ್ ನೀಡಲಾದ 14 ಅಂಕಿಯ ಗುರುತಿನ ಸಂಖ್ಯೆ ಆಗಿದೆ. ಎಸ್, ಇದು ನಮ್ಗೆ ಹೆಂಗೆ ನಮ್ಗೆ ಆಧಾರ್ ಕಾರ್ಡ್ ಅಲ್ಲಿ ಹೆಂಗೆ ಗುರುತಿನ ಸಂಖ್ಯೆಗಳು ಏನ್ ಕೊಡ್ತಾರೆ, ಆತರ ಇಲ್ಲಿ ಭೂ ಆಧಾರ್ ಅಂತಕ್ಕಂಥದ್ದು 14 ನಂಬರ್ ಇರತಕ್ಕಂಥ ಒಂದು ವಿಶಿಷ್ಟ ಗುರುತಿನ ಸಂಖ್ಯೆ. ಅಂದ್ರೆ ಒಂದಷ್ಟು ಪಾರ್ಸಲ್ ಆಫ್ ಲ್ಯಾಂಡ್ ಗೆ ಒಂದೊಂದು ಅಂಕಿಗೆ ಆಧಾರ್ ನಂಬರ್ ತರ, ಭೂ ಆಧಾರ್ ತರ ಕೊಡ್ತಾರೆ. ಭೂ ಆಧಾರ್ ಅಂತಾನೆ ಕರೀಬಹುದು, ಅದನ್ನ ULPN ಅಂತ ಕೂಡ ಕರಿತೀವಿ. ಭೂ ಭಾಗದ ರೇಖಾಂಶ, ಅಕ್ಷಾಂಶ, ನಿರ್ದೇಶಾಂಕಗಳ ಆಧಾರದ ಮೇಲೆ ULPN ಅನ್ನು ರಚಿಸಲಾಗಿದೆ.
ಹೌದು ಸರ್. ಹೆಂಗ್ ಇದನ್ ಮಾಡ್ತಾರೆ ಅಂತಂದ್ರೆ, ನಮ್ಮ ಭಾರತ ಏನಿದೆ ಅಕ್ಷಾಂಶಗಳು ರೇಖಾಂಶಗಳು ಹಿಂಗ್ ಆದೋಗುತ್ತಲ್ಲ, ಇದ್ರ ಮೇಲೆ ಈ ಅಕ್ಷಾಂಶದ ಈ ಅಕ್ಷಾಂಶ, ಈ ರೇಖಾಂಶದ ಈ ರೇಖಾಂಶ, ಈ ಅಕ್ಷಾಂಶದಿಂದ ಈ ಅಕ್ಷಾಂಶ, ಉತ್ತರ ದಕ್ಷಿಣ ಪೂರ್ವ ಇಷ್ಟಲ್ಲಿ ಬರ್ತಕ್ಕಂಥದ್ದು. ಓಕೆ, ಇದಕ್ಕೊಂದು ಆಧಾರ್ ನಂಬರ್ ಈ ತರ ಕೊಟ್ಕೊಂಡು ಹೋಗೋದು. ಇದು ಈಸಿ ಆಗುತ್ತೆ. ಏನಕ್ಕೆ ಈಸಿ ಆಗುತ್ತೆ? ಮುಂದೆ ನಾವು ಎಲ್ಲದಕ್ಕೂ ಈಸಿ ಆಗುತ್ತೆ. ಇಲ್ಲಿ ಎಲ್ಲಾ ಆಪ್ಷನ್ಸ್ ಕೂಡ ಕರೆಕ್ಟ್. ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಹೇಳ್ಬೇಕಂದ್ರೆ, ನಾವೇನು ಡಿಜಿಟಲ್ ಇಂಡಿಯಾ ಲ್ಯಾಂಡ್ ರೆಕಾರ್ಡ್ಸ್ ಮಾಡರ್ನೈಸೇಷನ್ ಪ್ರೋಗ್ರಾಮ್ ಮಾಡ್ತಾ ಇದೀವಿ. ಇದ್ರಲ್ಲಿ ಏನಾಗುತ್ತೆ ಅಂತಂದ್ರೆ, ಒಂದು ಲ್ಯಾಂಡ್ ಪಾರ್ಸಲ್ ನ ಐಡೆಂಟಿಫಿಕೇಶನ್ ಸಿಗುತ್ತೆ. ನೀವೇನೇ ಏನೇ ರಿಲೇಟೆಡ್, ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಭೂಮಿನ ಐಡೆಂಟಿಫೈ ಮಾಡ್ಬೇಕು ಅಂದ್ರೆ ಜಿಯೋ ಟ್ಯಾಗ್ ಮುಖಾಂತರ, ಅಥವಾ ಏನಾದ್ರು ಆ ಒಂದು ಲ್ಯಾಂಡ್ ಪಾರ್ಸಲ್ ನ, ಒಂದು ಲ್ಯಾಂಡ್ ಆಫ್ ಇದನ್ನ ನೀವೇನಾದ್ರೂ ಅಭಿವೃದ್ಧಿ ಮಾಡ್ಬೇಕು ಅಂದ್ರೆ ಅವಾಗ ಅದಕ್ಕೊಂದು ಇದಿರುತ್ತೆ. ಅಥವಾ ಆ ಒಂದು ಸಂಖ್ಯೆನ ಹೇಳ್ಬಿಟ್ಟು ನೀವೇನ್ ಮಾಡ್ಬೋದು, ಆ ಲ್ಯಾಂಡ್ ನ ಪರ್ಚೇಸ್ ಮಾಡ್ಬೋದು ಫಾರ್ ಇಂಡಸ್ಟ್ರಿ ಪರ್ಪಸ್, ಫಾರ್ ಎನಿ ಅದರ್ ಟ್ರೇಡಿಂಗ್ ಪರ್ಪಸ್ಗೋಸ್ಕರ. ಓಕೆ, ಸೊ ಇದು ತುಂಬಾ ಇನ್ನೂ ಈಸಿ ಆಗುತ್ತೆ. ನಾವು ಲ್ಯಾಂಡ್ ಪಾರ್ಸಿಂಗ್ ಮಾಡಿದ್ರೆ ಅಂದ್ರೆ ನಮಗೆಲ್ಲ ಆನ್ಲೈನ್ ಸಿಗುತ್ತೆ, ಬೇಗ ಆಗುತ್ತೆ, ಬೇಗ ಅಪ್ರೂವಲ್ ಸಿಗುತ್ತೆ ಅಲ್ವಾ. ಸೊ ಇವೆಲ್ಲ ಬೇಗ ಬೇಗ ಆಗ್ತಕ್ಕಂಥದ್ದು. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದ್ಸಲ ನೋಡ್ಲಿಕ್ಕೆ ಕೇಳ್ತೇನೆ ಎಕ್ಸಾಮ್ ಅಲ್ಲಿ. ಓಕೆ, ಅದನ್ನ ನಾವು 14 ಡಿಜಿಟ್ ಯೂನಿಕ್ ಐಡಿ ಪ್ರಾಪರ್ಟಿ ನ್ಯಾಚುರಲ್ ಐಡೆಂಟಿಫೈರ್ ಯೂನಿಟ್ ಅಂತ ಕೂಡ ಕರಿತೀವಿ, ULPN. ಓಕೆ, ಗೊತ್ತಿರ್ಲಿ ಇದನ್ನ. ನೆಕ್ಸ್ಟ್ ಬರ್ತೀನಿ, ಒರಂಗುಟನ್ ರಾಜತಾಂತ್ರಿಕತೆ, ಒರಂಗುಟನ್ ಡಿಪ್ಲೊಮೆಸಿ ಅಂತ ಕರಿತೀವಿ. ವಾಟ್ ಈಸ್ ಒರಂಗುಟನ್ ಡಿಪ್ಲೊಮೆಸಿ? ಸುದ್ದಿಯಲ್ಲಿದ್ದು ಇದು 2 ರೀತಿ ಸುದ್ದಿಯಲ್ಲಿತ್ತು. ಡೀಟೇಲ್ ಡಿಸ್ಕಸ್ ಮಾಡ್ತಾ ಇದ್ರ ಬಗ್ಗೆ. ನಿಮಗೆ ಎನ್ವೈರನ್ಮೆಂಟಲ್ ಇಂಪಾರ್ಟೆಂಟ್ ಆಗುತ್ತೆ. ಇದು ಮಲೇಷ್ಯಾಕ್ಕೆ ಸಂಬಂಧಪಟ್ಟಿದ್ದು. ಯಾವ್ದು ಮಲೇಷ್ಯಾ. ಇದನ್ನ ಇನ್ನೊಂದ್ ತರ ಕೇಳ್ತೀನಿ ಕ್ವಶನ್, ಸ್ವಲ್ಪ ಡಿಫಿಕಲ್ಟಿ ಹೆಂಗ್ ಮಾಡಿ ಕೇಳಿದ್ರೆ ಹಿಂಗ್ ಕೇಳ್ತೀನಿ. ಹೆಂಗೆ? ಒರಂಗುಟವನ್ನಾರ ಈ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಒರಂಗುಟ ವಾನರು ಅಂತ ಕರಿತೀವಿ, ಒರಂಗುಟಾಸ್ ಅಂತೀವಿ. ಈ ತರದ ಚಿಂಪಾಜಿ ತರ ಇರ್ತವೆ. ಓಕೆ, ಇದರಲ್ಲಿ 3 ತರ ಬರುತ್ತೆ. ಒಂದು ಬೋರ್ನಿಯಾ ಮತ್ತು ಸುಮಾತ್ರ ದ್ವೀಪದಲ್ಲಿ ಕಂಡು ಬರ್ತಾರೆ. ಬೋರ್ನಿಯಾ, ಸುಮಾತ್ರ ಮತ್ತೆ ಇನ್ನೊಂದು ಬರುತ್ತೆ, ನಾನು ಹೇಳ್ತೀನಿ ಮುಂದೆ. ಒರಂಗುಟನ್ಗಳು ಹೆಚ್ಚು ವೃಕ್ಷ ಜೀವಿಗಳು ಮತ್ತು ಹೆಚ್ಚಿನ ಸಮಯವನ್ನು ಮರಗಳ ಮೇಲೆ ಕಳೆಯೋದಕ್ಕಿಂತ ಹೆಚ್ಚಾಗಿ ಭೂಮಿಯ ಮೇಲೆ, ನೋಡಿ ವೃಕ್ಷ ಜೀವಿಗಳು ಅಂತ ಕೊಟ್ಟಿದ್ದೀನಿ ನಾನೇ, ಹೆಚ್ಚಿನ ಸಮಯವನ್ನು ಮರಗಳ ಮೇಲೆ ಕಳೆಯುವುದಕ್ಕಿಂತ ಭೂಮಿ ಮೇಲೆ ಅಲ್ಲ. ವೃಕ್ಷ ಜೀವಿಗಳು ಅಂದ್ರೆ ಏನೋ ಅರ್ಥ, ಮರಗಳ ಮೇಲೆ ಹೆಚ್ಚಾಗಿ ಕರೀತೇವೆ, ಭೂಮಿ ಮೇಲಲ್ಲ. ಹಂಗಾಗಿ ದಿಸ್ ಇಸ್ ರಾಂಗ್, ದಿಸ್ ಇಸ್ ಕರೆಕ್ಟ್. ಸುಮಾತ್ರನ್ ಒರಂಗುಟನ್ ಅನ್ನು IUCN ನಿಂದ ತೀವ್ರವಾಗಿ ಅಳಿನಿಂಚಲಿರುವ ಎಂದು ವರ್ಗೀಕರಿಸಲಾಗಿದೆ. ತೀವ್ರವಾಗಿ ಅಂದ್ರೆ ಕ್ರಿಟಿಕಲಿ ಎಂಡೇಂಜರ್ಡ್. IUCN ರೆಡ್ ಲಿಸ್ಟ್ ಅಲ್ಲಿ ಕ್ರಿಟಿಕಲಿ ಎಂಡೇಂಜರ್ಡ್ ಕ್ಯಾಟಗರಿ ಮಾಡಿದೀವಿ. ಹೌದು, ಕರೆಕ್ಟ್. ಎಷ್ಟು ಆಪ್ಷನ್ ಸರಿ? 1 ಮತ್ತು 3 ಸರಿ. ಆಪ್ಷನ್ 2 ರಾಂಗು. ಏನಪ್ಪಾ ಇದು ಅಂತಂದ್ರೆ, ಮಲೇಷ್ಯಾದಲ್ಲಿ ಪಾಮ್ ಆಯಿಲ್, ನಿಮ್ಗೆ ಗೊತ್ತಿರ್ಬೇಕು, ಇಂಡೋನೇಷ್ಯಾ, ಮಲೇಷ್ಯಾ, ಮಲಯಾ ಪೆನಿನ್ಸುಲಾ ಅಂತ ಏನ್ ಕರಿತೀವಿ, ಅಲ್ಲಿ ಈ ಪಾಮ್ ಆಯಿಲ್ ಜಾಸ್ತಿ. ನಿಮ್ಗೆ ಗೊತ್ತಿರ, ನಾವೆಲ್ಲ ಹೆಚ್ಚಾಗಿ ನಾವು ಆಯಿಲ್ ಗಳನ್ನ ಇಂಪೋರ್ಟ್ ಮಾಡೋದು ಇಲ್ಲಿಂದಾನೆ. ಸೊ ಇಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ, ಇವರು ಯಾರು ನಮ್ಮಿಂದ ಆಯಿಲ್ ನ ತಗೋತೀರಾ ಅಂದ್ರೆ, ನಮ್ಮ ಕಂಟ್ರಿಯಿಂದ, ಮಲೇಷ್ಯಾ ಎಸ್ಪೆಷಲಿ ಅವ್ರು ಹೇಳ್ತಕ್ಕಂಥದ್ದು, ಯಾರು ನಮ್ಮ ಹತ್ರ ಕಮೋಡಿಟಿಯಿಂದ ತಗೋತೀರಾ, ದೇ ಹ್ಯಾವ್ ಟು ಟೇಕ್ ಒಂದು ಒರಂಗುಟಾನ ನೀವು ಅಡಾಪ್ಟ್ ಮಾಡ್ಕೋಬೇಕಿಲ್ಲಿ ಅಂತ. ಯಾಕೆ ಅಡಾಪ್ಟ್ ಮಾಡ್ಕೋಬೇಕು? ಇದಕ್ಕಿಂತ ಮುಂಚೆ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಹೇಳ್ತೀನಿ, ಅದಕ್ಕೆ ಬರ್ತೀನಿ. ಫಸ್ಟ್ ಇದಕ್ಕೆ ಇದು ಗೊತ್ತಾಗ್ಬೇಕು ಅಂದ್ರೆ ಸ್ವಲ್ಪ ನಿಮ್ಗೆ ಇನ್ನೊಂಚೂರು ಬೇಸಿಕ್ ಗೊತ್ತಾಗ್ಬೇಕು. ಬೇಸಿಕ್ ಅಂದ್ರೆ ಏನು? ಇದಕ್ಕಿಂತ ಮುಂಚೆ ಇನ್ನೊಂದು ವರ್ಡ್ಸ್ ಇರ್ತಾರೆ. ಇನ್ನೊಂದು ಕಾನೂನು ಅಂತಂದ್ರೆ ಏನು ಅಂದ್ರೆ, 2020ರಲ್ಲಿ ಯುರೋಪಿಯನ್ ಯೂನಿಯನ್ಸ್, ನಿಮ್ಗೆ ಗೊತ್ತಿದೆ, ಅಲ್ಲೂ ಕೂಡ ಆಯಿಲ್ಸ್ ತುಂಬಾ ಇಂಪಾರ್ಟೆಂಟ್. ಅಲ್ಲಿ ಏನ್ ಹೇಳ್ತಾರೆ, ಒಂದು ಡಿಸಿಷನ್, ಕಂಪ್ಲೀಟ್ ಯುರೋಪಿಯನ್ ಕಂಟ್ರೀಸ್ ಏನ್ ಡಿಸಿಷನ್ ಮಾಡ್ತಾರೆ ಅಂದ್ರೆ, ಎಲ್ಲಿ ಅಗ್ರಿಕಲ್ಚರಲ್ಲಿ ಡಿಗ್ರೇಡೇಷನ್ ಆಗ್ತದೆ ಅಂದ್ರೆ, ಅಗ್ರಿಕಲ್ಚರ್ ಡಿಗ್ರೇಡೇಷನ್, ಮರಗಳು ಎಲ್ಲ ಡಿಫಾರೆಸ್ಟೇಷನ್ ಆಗ್ತದೆ, ಅರಣ್ಯೀಕರಣ ಇಲ್ಲ, ಎಲ್ಲಿ ನಶಿಸಿ ಹೋಗ್ತಾ ಇದೆ ಅಂತ ಕಂಟ್ರಿಗಳಿಂದ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ಇಂಟೇಕ್ ಅಂದ್ರೆ ಆಮದು ಮಾಡ್ಕೊಳ್ಳೋದು ಇಲ್ಲ ಅಂತ ಒಂದು 2020ರಲ್ಲಿ ತರ್ತಾರೆ. ಓಕೆ, ಈ ಪಾಮ್ ಆಯಿಲ್ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿದೆ, ತಾಳೆ ಎಣ್ಣೆ, ತಾಳೆ ಮರಗಳು ಬೆಳೆಸಬೇಕು, ಇದನ್ನ ಕಡಿಬೇಕು, ಅದರಿಂದ ಇದು ಮಾಡ್ಬೇಕು ಅಂದ್ರೆ ಅರಣ್ಯ ನಾಶ ಹೆಚ್ಚಾಗಿ ಆಗ್ತಾ ಇರತ್ತೆ ಈ ಕಂಟ್ರಿಗಳಲ್ಲಿ. ಇದಕ್ಕೆ ಎಫೆಕ್ಟ್ ಆಗ್ತದೆ ಯಾರಿಗೆ? ಇವ್ರಿಗೆ ಇವರ ಆಯಿಲ್, ಯಾಕಂದ್ರೆ ದೇ ಆರ್ ಮೇನ್ಲಿ ಡಿಪೆಂಡಿಂಗ್ ಅಪಾನ್ ದರ್ ಎಕಾನಮಿ ಆನ್ ದ ಆಯಿಲ್. ಎಸ್ಪೆಷಲಿ ಮಲೇಷಿಯಾ, ಇಂಡೋನೇಷಿಯಾ, ಎಸ್ಪೆಷಲಿ ಇದರಲ್ಲಿ ಒಂದು ಟೂರಿಸ್ಟ್ ಬಿಟ್ರೆ ಮ್ಯಾಕ್ಸಿಮಮ್ ಅವ್ರಿಗೆ ಇದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ ಎಕಾನಮಿ. ನೋಡಿ, ದ ಪಾಮ್ ಆಯಿಲ್ ಸೆಕ್ಟರ್ ಇಸ್ ಅ ಮೇಜರ್ ಕಾಂಟ್ರಿಬ್ಯೂಟರ್ ದ ಕಂಟ್ರೀಸ್ ಎಕಾನಮಿ, ಬಟ್ ಇಟ್ಸ್ ಎಕ್ಸ್ಪಾನ್ಷನ್ ಇಸ್ ಆಫನ್ ಕಮ್ ಟು ಎಕ್ಸ್ಪೆನ್ಸ್ ಅಂಡ್ ಆರಂಗುಟಾಸ್ ಹ್ಯಾಬಿಟೇಟ್. ಯಾಕಂದ್ರೆ ಈ ಮರಗಳಿಲ್ಲ ಅಂತಂದಾಗ ಅಲ್ಲಿ ಆರಂಗುಟಗಳು ಕೂಡ ಏನಾಗುತ್ತೆ, ಕಮ್ಮಿ ಆಗ್ತದೆ. ಈಗ ಏನ್ ಮಾಡ್ತಾರೆ ಹಂಗಾರೆ, ಮರಗಳು ಕಾಡು ನಶಿಸಿ ಹೋಗ್ತಾ ಇದೆ, ಇಲ್ಲಿ ಹಿಂಗಾಗ್ತಾ ಇದೆ, ಆರಂಗುಟಗಳನ್ನ ಏನ್ ಮಾಡ್ಬೇಕಾಗತ್ತೆ? ಅದಕ್ಕೆ ಏನ್ ಮಾಡ್ತಾರೆ ಇವರು, ಸಾಯಿಸ್ಬೇಕಾಗತ್ತಲ್ವಾ? ಹಂಗ್ ಮಾಡೋದ್ ಬೇಡ. ಇಲ್ಲಿ ನಮ್ಮ ಹತ್ರ ಯಾರು ಇಂಪೋರ್ಟ್ ಮಾಡ್ಕೋತಾರೆ ಅವ್ರಿಗೆ ಆರಂಗುಟಗಳನ್ನ ಗಿಫ್ಟ್ ಹಾಕೋಣ ಅಂತ. ನೋಡಿ, ಮಲೇಷಿಯಾ has recently proposed sending of critically endangered orangutan as a gift to the palm oil purchasing countries. ಓಕೆ, ಹಂಗ್ ಮಾಡ್ತಾರೆ. ಆದ್ರೆ ಆಮೇಲೆ ಇಶ್ಯೂಸ್ ಆಗುತ್ತೆ. ಏನ್ ಇಶ್ಯೂಸ್ ಆಗುತ್ತೆ? ಆರಂಗುಟನ್ಸ್ ನಾವು ಪೀಪಲ್ಸ್ ಆಫ್ ದ ಫಾರೆಸ್ಟ್ ಅಂತ ಕೂಡ ಕರೀತಾರೆ ಅಲ್ಲಿ ಮಲೇಷಿಯಾ, ಇಂಡೋನೇಷಿಯಾದಲ್ಲಿ. ಅಥವಾ ಇಲ್ಲಿ ನೋಡಿ, ಮ್ಯಾನ್ ಆಫ್ ದ ಫಾರೆಸ್ಟ್ ಇನ್ ಮಲಯಾ,
ದಲ್ಲಿ ಮಲಯ ಪೆನಿನ್ಸುಲಾ ಅಂತ ಏನ್ ಕರಿತೀವಿ, ಮಲಯ ಅಂದ್ರೆ ಆ ಸುತ್ತಮುತ್ತ ಸಣ್ಣ ಪುಣ್ಣ ಏನು ಪೆನಿನ್ಸುಲಾ ಅಂತಂದ್ರೆ ದ್ವೀಪಗಳಿದೆ, ಅಲ್ಲಿ ನಾವು ಮ್ಯಾನ್ ಆಫ್ ದ ಫಾರೆಸ್ಟ್ ಅಂತ ಕೂಡ ಕರಿತೀವಿ. ಅಲ್ಲಿ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಕ್ವಶನ್ ಆಗುತ್ತೆ, ಈ ತರ ಮಾಡೋದ್ರಿಂದ ಒಂದು ಕಡೆಯಿಂದ ಒಂದು ಕಡೆ ಒರಂಗುಟನ ಟ್ರಾನ್ಸ್ಫರ್ ಮಾಡೋದ್ರಿಂದ ಅದರ ಒಂದು ಏನು ಹ್ಯಾಬಿಟೇಟ್ ಅಂತ ವಾಸಸ್ಥಳ ಅದ್ರ ಮೇಲೆ ಪ್ರಭಾವ ಬೀರುತ್ತೆ. ಮತ್ತೆ ಇದು ಮಾರಲಿ ಎಷ್ಟು ಇದು ಕ್ವಶನಬಲ್. ಓಕೆ, ನೋಡಿ, critics argue that gifting orangutan to foreign nation is a morally questionable and ineffective strategy ಅಂತ ಹೇಳ್ತಾರೆ. ಸೊ ಅವಾಗ ಏನ್ ಮಾಡ್ತಾರೆ ಗೊತ್ತಾ, ಇವರು ಮಲೇಷ್ಯಾದವರು ಇದನ್ನ ಚೇಂಜ್ ಮಾಡ್ತಾರೆ. ಓಕೆ, ಕೊಡೋದ್ ಬೇಡ, ಯಾರು ಪರ್ಚೇಸ್ ಮಾಡ್ತಾರೆ ನಮ್ಮ ಆಯಿಲ್ ನ ಅವ್ರು ಕೊಡೋದ್ ಬೇಡ, ಇನ್ಸ್ಟೆಡ್ ಯಾರು ನಮ್ಮ ಹತ್ರ ಪರ್ಚೇಸ್ ಮಾಡ್ತಾರಲ್ಲ, ಯಾಕಂದ್ರೆ ಅಲ್ಲಿ ಕಮ್ಮಿ ರೇಟ್ ಸಿಗುತ್ತೆ, ದೇ ಆರ್ ದ ಮೇನ್ ಪ್ರೊಡ್ಯೂಸರ್ ಆಫ್ ದ ಪಾಮ್ ಆಯಿಲ್ಸ್ ಎಸ್ಪೆಷಲಿ. ಯಾಕಂದ್ರೆ ನೀವು ರಿಫೈಂಡ್ ಆಯಿಲ್ ಅಂತ ತಗೋತಿರಲ್ಲ, ಎಲ್ಲಾನು ಅದರಲ್ಲಿ ಪಾಮ್ ಆಯಿಲ್ ಮಿಕ್ಸ್ ಇರುತ್ತೆ ಸ್ನೇಹಿತರೆ. ಸೊ ಪಾಮ್ ಆಯಿಲ್ ನೇ ರಿಫೈಂಡ್ ಮಾಡಿ ಅದಕ್ಕೆ ಬೇರೆ ಬೇರೆ ಕೊಟ್ಟು ಮಾಡ್ತಕ್ಕಂಥ, ಅದ್ರ ಬಗ್ಗೆ ಹೆಚ್ಚು ಮಾತಾಡಕ್ ಹೋಗಲ್ಲ. ಸೊ ಹಂಗಾಗಿ ಇವ್ರು ಏನ್ ಮಾಡ್ತಾರೆ, ಅಡಾಪ್ಟ್ ಔರಂಗುಟಾಸ್ ಅಂತ ಹೇಳಿ ತಂತಾರೆ. ಅರ್ಥಾಗ್ತಿದ್ಯಾ? ಅದನ್ನ ಆರಂಗುಟ ಡಿಪ್ಲೊಮಸಿ ಅಂತ, ಅಂದ್ರೆ ಯಾರು ನಮ್ಮ ಹತ್ರ ತಗೋತಾರೋ ಅಡಾಪ್ಟ್ ಮಾಡ್ಕೋಬೇಕು. ಆರಂಗುಟ ಇಸ್ ವೆರಿ ಇಂಪಾರ್ಟೆಂಟ್. ಅದು ಡಿಕ್ಲೈನ್ ಆಗ್ತಾ ಇದೆ ಅಲ್ಲೂ ಕೂಡ, ಎಲ್ಲಿ ಮಲೇಷ್ಯಾದಲ್ಲಿ, ಬಿಕಾಸ್ ಆಫ್ ಇದೇ ತರ, ಬಿಕಾಸ್ ಆಫ್ ಹ್ಯೂಮನ್ ಆಕ್ಟಿವಿಟೀಸ್, ಪೋಚಿಂಗ್, ಹ್ಯಾಬಿಟೇಟ್ ಡಿಸ್ಟ್ರಕ್ಷನ್, ಇವೆಲ್ಲ ಪಾಮ್ ಆಯಿಲ್ ಕಲ್ಟಿವೇಶನ್ ಅಂಡ್ ಲಾಗಿಂಗ್, ಇವೆಲ್ಲ ಕೂಡ, ಯಾಕಂದ್ರೆ ಅವ್ರು ಕಾಡ್ ಕರೆದು ಪಾಮ್ ಆಯಿಲ್ ಬೆಳೆಸಕ್ಕಂಥದ್ದು. ಸೊ ಇವೆಲ್ಲ ಆಗುತ್ತಲ್ಲ, ಸೊ ಹಂಗಾಗಿ ಅಲ್ಲಿ ಆಗ್ತಾ ಇದೆ ಪಾಮ್ ಆಯಿಲ್. ಇದರಿಂದ ಏನಾಗ್ತಾ ಇದೆ, ಇವರು ಅಡಾಪ್ಷನ್ ಮಾಡ್ಕೊಳ್ಳಿ ಅಂತ ಇರ್ತಾರೆ. ಹಾಗಾಗಿ ಇದು ಸುದ್ದಿಯಲ್ಲಿ. ಅಂಡ್ ಇಲ್ಲಿ ಪ್ರಮುಖವಾಗಿ ನೀವು ನೋಡೋದಾದ್ರೆ, ಔರಂಗುಟಾಸ್ ನಮ್ಗೆ ವರ್ಲ್ಡ್ ಲಾರ್ಜೆಸ್ಟ್ ಟ್ರೀ ಕ್ಲೈಂಬಿಂಗ್ ಮ್ಯಾಮಲ್ ಅಡಿಯಲ್ಲಿ ಬರುತ್ತೆ. ಇದರಲ್ಲಿ ನಾನು ಹೇಳಿದೆ 3 ತರ ಇದೆ ಅಂತ, ಸುಮಾತ್ರನ್ ಆರಂಗುಟ, ಬೊರೋನಿಯನ್ ಅಂಡ್ ತಪನುಲಿ ಆರಂಗುಟ ಅಂತ. ಈ ಆರಂಗುಟಾಸ್ ಕ್ರಿಟಿಕಲಿ ಅತಿ ತೀವ್ರವಾಗಿ ಹಿಂದುಳಿದ ಎಂಡೇಂಜರ್ಡ್ ಒಂದು IUCN ರೆಡ್ ಲಿಸ್ಟ್ ಅಲ್ಲಿ ಬರುತ್ತೆ ಇದು. ಓಕೆ, ಇದನ್ನ ಎಕ್ಸಾಮ್ ಅಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಬರ್ತೀನಿ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಶಿವಲುಚ್ ಜ್ವಾಲಾಮುಖಿ ರಷ್ಯಾದಲ್ಲಿ ಇರುವ ಸಕ್ರಿಯ ಜ್ವಾಲಾಮುಖಿ ಆಗಿದೆ. ಇಲ್ಲಿ ನೋಡ್ತಾರೆ ಗೊತ್ತಾಗುತ್ತೆ, ಹೌದು. ಕಂಚಟ್ಕಾ ಪೆನಿನ್ಸುಲಾ ರಷ್ಯಾದ ದೂರದ ಪಶ್ಚಿಮ ಭಾಗದಲ್ಲಿದೆ. ಕಂಚಟ್ಕಾವು ಪರ್ಯಾಯ ದ್ವೀಪ ಪಶ್ಚಿಮಕ್ಕೆ ಒಕೋಟ್ಸ್ಕ್ ಸಮುದ್ರ ಮತ್ತು ಪೂರ್ವಕ್ಕೆ ಪೆಸಿಫಿಕ್ ಸಾಗರದ ಸುತ್ತುವರೆದಿದೆ. ಯಾವ ಹೇಳಿಕೆ ಸರಿಯಾಗಿದೆ? ಮ್ಯಾಪ್ ಬೇಸ್ಡ್, ಹೌದು. ಇತ್ತೀಚೆಗೆ ಅಲ್ಲಿ ಏನಾಯ್ತು, ಜ್ವಾಲಾಮುಖಿ ಬಂತು. ಇದು ಆಕ್ಟಿವ್ ವಾಲ್ಕನೋ ಇದೆ ಎಲ್ಲಿ ಸರ್? ಶಿವಲುಚ್ ಜ್ವಾಲಾಮುಖಿ ಎಲ್ಲಿ ಬರುತ್ತೆ? ಅದು ಈ ಕಂಚಟ್ಕಾ ಪೆನಿನ್ಸುಲಾ ಅಂದ್ರೆ ಈ ದ್ವೀಪದಲ್ಲಿ ಬರುತ್ತೆ, ಕಂಚಟ್ಕಾ ದ್ವೀಪ. ಇದು ರಷ್ಯಾದ ಪೂರ್ವ ಭಾಗದಲ್ಲಿ, ಏನ್ ಕೊಟ್ಟಿದ್ದೀನಿ, ಪಶ್ಚಿಮ ಭಾಗ ಅಂತ ಕೊಟ್ಟಿದ್ದೀನಿ. ಸೊ ದಿಸ್ ಇಸ್ ರಾಂಗ್. ಕಂಚಟ್ಕಾ ದ್ವೀಪ ಪಶ್ಚಿಮಕ್ಕೆ, ಇದರ ಪಶ್ಚಿಮಕ್ಕೆ ನೋಡಿ ಸಿ ಆಫ್ ಒಕೋಟ್ಸ್ಕ್ ಇದೆ, ಈ ಕಡೆ ಬಂದೆ ಪೆಸಿಫಿಕ್ ಓಷನ್ ಇದೆ ಪೂರ್ವಕ್ಕೆ, ಅಲ್ವಾ? ಎಸ್, ದಿಸ್ ಇಸ್ ಕರೆಕ್ಟ್. ಹಾಗೆ ಎಷ್ಟು ಹೇಳಿಕೆ ಕರೆಕ್ಟ್? 1 and 3 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಸೊ ಇದರಲ್ಲಿ ವಾಲ್ಕೆನೋ ಎರಪ್ಟ್ ಆಗಿದೆ, ಹಾಗೆ ತಗೊಂಡಿದ್ದೀನಿ, ಕೇಳಬಹುದು ಎಕ್ಸಾಮ್ ಅಲ್ಲಿ. 7 ಮ್ಯಾಗ್ನಿಟ್ಯೂಡ್ ಅರ್ಥಕ್ವೇಕ್ ಕೂಡ ಅಲ್ಲಿ ಅಕ್ಕರ್ಡ್ ಆಗಿದೆ ಈ ವಾಲ್ಕೆನೋ ಬರೋ ಟೈಮ್ ಅಲ್ಲಿ, ಗೊತ್ತಿರಲಿ. ನೆಕ್ಸ್ಟ್ ಬರ್ತೀನಿ, ಏಕೀಕೃತ ಪಿಂಚಣಿ ಯೋಜನೆಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಯೂನಿಫೈಡ್ ಪೆನ್ಷನ್ ಸ್ಕೀಮ್ ತುಂಬಾ ನ್ಯೂಸ್ ಅಲ್ಲಿ ಇದೆ ಸ್ನೇಹಿತರೆ, ತುಂಬಾ ನ್ಯೂಸ್ ಅಲ್ಲಿ ಇದೆ. ಓಲ್ಡ್ ಪೆನ್ಷನ್ ಸ್ಕೀಮ್, ನ್ಯೂ ಪೆನ್ಷನ್ ಸ್ಕೀಮ್, ಯೂನಿಫೈಡ್ ಪೆನ್ಷನ್ ಸ್ಕೀಮ್, ಅಲ್ವಾ? ಈ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಸರ್ಕಾರ, ಕೇಂದ್ರ ಸರ್ಕಾರ ಹೇಳ್ತಕ್ಕಂಥದ್ದು ಏನ್ ಹೇಳಿದೆ ಅದರಲ್ಲಿ? ಕಳೆದ 12 ತಿಂಗಳು, ಪ್ರೀವಿಯಸ್ ಬಿಫೋರ್ ರಿಟೈರ್ಡ್, ಅವಾಗ ಅವರ ಮೂಲ ವೇತನ 50% ಸರ್ಕಾರಿ ನೌಕರಿಗೆ ಈ ಭರವಸೆ ನೀಡಲಾಗುತ್ತದೆ. ಲಾಸ್ಟ್ 1 ವರ್ಷದಲ್ಲಿ ಏನ್ ಸ್ಯಾಲರಿ ತಗೊಂಡ್ರೆ 50% ನಿಮಗೆ ಏನಾಗುತ್ತೆ, ಪೆನ್ಷನ್ ಆಗಿ ಬರ್ತಕ್ಕಂಥದ್ದು. ಎಸ್, ಕರೆಕ್ಟ್. ಪಿಂಚಣಿ ಹಣದುಬ್ಬರ ಪ್ರವೃತ್ತಿಗೆ ಅನುಗುಣವಾಗಿ ಆವರ್ತಕ ತುಟಿ ಪರಿಹಾರ ಹೆಚ್ಚಳ ಒಳಗೊಂಡಿದೆ. ಅಂದ್ರೆ ಮಾರ್ಕೆಟ್ ಅಲ್ಲಿ ಏನ್ ಇನ್ಫ್ಲೇಷನ್ ಆಗ್ತಾರೆ, ರೇಟ್ಗಳು ಜಾಸ್ತಿ ಆಗತಕ್ಕಂತೆ ನಿಮ್ದು ಕೂಡ ಪೆನ್ಷನ್ ಜಾಸ್ತಿ ಆಗುತ್ತೆ. ಆಸ್ ಪರ್ UPS ಪ್ರಕಾರ ಯೂನಿಫೈಡ್ ಪೆನ್ಷನ್ ಸ್ಕೀಮ್, ಏಕೀಕೃತ ಪಿಂಚಣಿ ಯೋಜನೆ, ಕರೆಕ್ಟ್. ಸರ್ಕಾರಿ ನೌಕರ ಮರಣದ ಸಂದರ್ಭದಲ್ಲಿ ಕುಟುಂಬಕ್ಕೆ ಆ ನೌಕರನ ಪಿಂಚಣಿ 20% ಸಮಾನದ ಪಿಂಚಣಿ ಭರವಸೆ ಇದೆ. ದಿಸ್ ಇಸ್ ರಾಂಗ್, ನಾಟ್ 20%. ಅವ್ನು ಕೆಲಸ ಮಾಡ್ಬೇಕು 60% ಅಷ್ಟು ಅವನ ಪೇಮೆಂಟ್ ಏನಿದೆ ಆ ಟೈಮಲ್ಲಿ, ಅಷ್ಟು ಅವರ ಕುಟುಂಬದವರಿಗೆ, ಅವರ ಹೆಂಡತಿಗೆ ಕೊಡ್ತಕ್ಕಂಥದ್ದು. ಇಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ? ಆಪ್ಷನ್ 1 and 2 ಇಸ್ ದ ರೈಟ್ ಆನ್ಸರ್. ಆಪ್ಷನ್ 3 ಇಸ್ ರಾಂಗ್. ಇದರಲ್ಲಿ ಪ್ರಮುಖವಾಗಿ 3 ಪಾಯಿಂಟ್ ಗೊತ್ತಿರಬೇಕು. ಎಷ್ಟು ಕೊಡ್ತಾರೆ? ನೀವು ರಿಟೈರ್ಡ್ ಆಗಿ 1 ವರ್ಷಕ್ಕಿಂತ ಮುಂಚೆ ಏನಿರುತ್ತೆ, 50% ಆಫ್ ದ ಬೇಸಿಕ್ ಪೇನ ನಿಮಗೆ ಇದಾಗಿ ಕೊಡ್ತಾರೆ, ಅದು ಪೆನ್ಷನ್ಸ್ ಆಗಿ ಕೊಡ್ತಾರೆ. ಮತ್ತೆ ಅಕಸ್ಮಾತ್ ನೀವು ಯಾವಾಗ ಪೆನ್ಷನ್ ಎಲಿಜಿಬಿಲಿಟಿ ಅಂದ್ರೆ ಒಂದು ಕ್ಯಾಟಗರಿ ಮಾಡ್ತಾರೆ. ಒಂದು 25 years. ನಿಮ್ಗೆ ಈ ಒಂದು 50% ಸಿಗ್ಬೇಕು ಅಂದ್ರೆ ಮಿನಿಮಮ್ 25 years ನೀವು ಸರ್ವಿಸ್ ನ ಕಂಪ್ಲೀಟ್ ಮಾಡಿರ್ಬೇಕು. ಅಕಸ್ಮಾತ್ 10 years ಮಾಡಿದ್ರೆ ಏನಾಗುತ್ತೆ ಸರ್? 10 years ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, 10,000 per month ಅಂತ ಕೊಡ್ತಾರೆ. ಓಕೆ, ಪೆನ್ಷನ್ 10,000. ಈಗ ಕಮ್ಮಿ ಸ್ಯಾಲರಿ ಇರುತ್ತೆ ಅಂತ ಇಟ್ಕೊಳ್ಳಿ, ಅವ್ರಿಗೆ 10,000 per month, ಇದು ದಿಸ್ ಇಸ್ ಮಿನಿಮಮ್. ಈಗ ನಿನ್ ಸ್ಯಾಲರಿನೇ 10,000 ಸರ್, ನಿನ್ನ 10 ವರ್ಷ ಮಾಡ್ಬಿಡ್ಬಿಡ್ತೀನಿ. ಎಸ್, ಇವ್ರಿಗೆ ಫೈದಾ, ಇವ್ರಿಗೆ ಅಡ್ವಾಂಟೇಜ್ ಇದು. ಮಿನಿಮಮ್ ಪೆನ್ಷನ್ ಏನು ಅಂದ್ರೆ 10,000.
ನೀವು 10,000 ಸ್ಯಾಲರಿ ಇತ್ತ ಹಂಗ 5,000 ಕೊಡಲ್ಲ, ಮಿನಿಮಮ್ 10,000 ಆದ್ಮೇಲೆ ನಿಮಗೆ 10 ವರ್ಷ ಕೆಲಸ ಮಾಡಿದ್ರೆ ನಿಮ್ಗೆ 10,000 ಸಿಗುತ್ತೆ ಪೆನ್ಷನ್, ಆ ರೀತಿ ಆಗೋಯ್ತಿದ್ದು. ಅಂದ್ರೆ ಇಲ್ಲೆಲ್ಲ ಕನ್ಫ್ಯೂಷನ್ಸ್ ಇದೆ, ಅದಕ್ಕಾಗಿ ಇದನ್ನ ಸ್ವಲ್ಪ ಜನ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಏನಂತಂದ್ರೆ ಸತ್ತಾಗ ಅಕಸ್ಮಾತ್ ಕೆಲಸ ಮಾಡ್ಬೇಕಾದ್ರೆ ಅವರ ಪೇರೆಂಟ್ಸ್ಗೆ 60% ಆಫ್ ಪೆನ್ಷನ್ ಅವರ ಏನೋ ಸ್ಯಾಲರಿ ಇರುತ್ತೆ ಅಷ್ಟು ಅವ್ರಿಗೆ ಕೊಡ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ನಾನು ನಿಮಗೆ ಡಿಫ್ರೆನ್ಸ್ ಹೇಳ್ಬಿಟ್ಟಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಓಲ್ಡ್ ಪೆನ್ಷನ್ ಸ್ಕೀಮ್ ಏನಿತ್ತು, ಪೆನ್ಷನ್ ಅಮೌಂಟ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರು, ನ್ಯೂ ಪೆನ್ಷನ್ ಸ್ಕೀಮ್ ಅಲ್ಲಿ ಏನಿತ್ತು, ಮತ್ತೆ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಅಲ್ಲಿ ಏನಿದೆ ಇಲ್ಲಿ ಕೊಟ್ಟಿದ್ದೀನಿ. ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ, ನೀವೇ ನೋಡ್ಕೊಳ್ಳಿ ಗೊತ್ತಾಗ್ಬಿಡುತ್ತೆ. ಓಕೆ, ಏನು ಅಂತ ತುಂಬಾ ಡೀಟೇಲ್ ಬೇಕಾಗಿಲ್ಲ. ಈಗ ತುಂಬಾ ಸುದ್ದಿಯಲ್ಲಿ ತಗೊಂಡಿನಿ, ಇದು ಎಕ್ಸಾಮ್ ಅಲ್ಲಿ ಬರುತ್ತೆ ಅನ್ನೋದು ಒಂದು ಡೌಟ್. ಬಟ್ ಸ್ಟಿಲ್ ಈಗ ನಮ್ಗೆ ಗೊತ್ತಲ್ಲ, ನಾವು KS ಎಲ್ಲ ನೋಡಿದೀವಲ್ಲ ಎಕ್ಸಾಮ್ಸ್ ಗಳು ಹೆಂಗಾಗಿವೆ ಅಂತ. ಸೊ ಈಗ ತಲೆ ಕೆಟ್ಟಂಗೆ ಕೇಳ್ಬಿಟ್ರೆ ಅಂತ, ಸೊ ಹಾಗಾಗಿ ನೋಡ್ಕೊಳ್ಳಿ ಏನು ಅಂತ. ಇಲ್ಲಿ ನೋಡಿ ಲಂಸಮ್ ಪೇಮೆಂಟ್ ಅಂದ್ರೆ ಇಲ್ಲಿ ನೋ ಇಲ್ಲಿ ಕೊಡ್ತಾರೆ. ಓಕೆ ನೋಡಿ, ಮಿನಿಮಮ್ ಪೆನ್ಷನ್ 9,000 ಪ್ಲಸ್ DA, ಇದ್ರಲ್ಲಿ ನ್ಯೂ ಪೆನ್ಷನ್ ನೋ ಮಿನಿಮಮ್ ಪೆನ್ಷನ್. 10 ವರ್ಷ ಕಂಪ್ಲೀಟ್ ನಿಮ್ಗೆ ಮಿನಿಮಮ್ 10,000 ಪ್ಲಸ್ DA ಸಿಗುತ್ತೆ. ಅರ್ಥ ಆಗ್ತಿದೆಯಲ್ಲ. ಮತ್ತೆ ಇನ್ಫ್ಲೇಷನ್ ನಾನು ಹೇಳಿದೆ, ಓಲ್ಡ್ ಪೆನ್ಷನ್ ಸ್ಕೀಮ್ ಹೌದು ಸರ್, ಇನ್ಫ್ಲೇಷನ್ ಅಂದ್ರೆ ಹಣದುಬ್ಬರ ಜಾಸ್ತಿ ಆಗಿದೆ, ವರ್ಷಗಟ್ಟಲೆ 6 ವರ್ಷ ಆದ್ಮೇಲೆ ಒಂದ್ಸಲ ರಿವೈಸ್ ಮಾಡ್ತಾರೆ ನಿಮಗೆ ಏನು ಆಗಿನ ರೇಟ್ ಏನಿದೆ ಇರತಕ್ಕಂತ. ನ್ಯೂ ಪೆನ್ಷನ್ ಸ್ಕೀಮ್ ಅಲ್ಲಿ ಅದಿಲ್ಲ, ಬಟ್ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಅಲ್ಲಿ ಅದಿದೆ. ಅರ್ಥ ಆಗ್ತಿದೆಯಲ್ಲ, ಹಿಂಗೆ ನೀವು ಕಂಪೇರ್ ಮಾಡಿ ನೋಡ್ಕೋಬೇಕು. ನೆಕ್ಸ್ಟ್ ಬರ್ತೀನಿ, ನವಭಾರತ ಸಾಕ್ಷರತಾ ಕಾರ್ಯಕ್ರಮ, ನ್ಯೂ ಇಂಡಿಯಾ ಲಿಟರಸಿ ಪ್ರೋಗ್ರಾಮ್, ವೆರಿ ಇಂಪಾರ್ಟೆಂಟ್ ಇದು. ಅಂದ್ರೆ ಇಲ್ಲಿ ನಾವು ಅಡಲ್ಟ್ಗೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಡಲ್ಟ್. 5 crore ಇಲ್ಲಿಟ್ರೇಟ್ ವಯಸ್ಕರ ಶಿಕ್ಷಣ ಮಾಡ್ಬೇಕು ಸರ್, ಯಾಕಂದ್ರೆ 100% ನಮ್ದು ಶಿಕ್ಷಣ ಅಂತ ಅಚೀವ್ ಮಾಡ್ಬೇಕಂದ್ರೆ ಇವ್ರನ್ನ ಕವರ್ ಮಾಡ್ಬೇಕು ಅನ್ನೋದು ಇದರ ಮುಖ್ಯ ಉದ್ದೇಶ. ಅರ್ಥ ಆಗ್ತಿದೆಯಲ್ಲ. 2024ರಿಂದ 30ರವರೆಗೆ ಎಲ್ಲಾ ರಾಜ್ಯಗಳು ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳು 6 ವರ್ಷಕ್ಕಿಂತ ಮೇಲ್ಪಟ್ಟ ವರ್ಷಕ್ಕೆ 1 ಕೋಟಿ ಕಲಿಯುವವರು ಆನ್ಬೋರ್ಡ್ ಮಾಡೋ ಗುರಿಯನ್ನು ಈ ಒಂದು NILP ನ್ಯೂ ಇಂಡಿಯಾ ಲಿಟರಸಿ ಪ್ರೋಗ್ರಾಮ್ ಹೊಂದಿದೆ. ದಿಸ್ ಇಸ್ ರಾಂಗ್, ಯಾಕಂದ್ರೆ ದಿಸ್ ಇಸ್ ರಾಂಗ್. ಅಂಡ್ ಆಲ್ಸೋ 1 ಕೋಟಿ ಕಲಿಯೋರಲ್ಲ, 5 crore ಇಲ್ಲೇ ಕೊಟ್ಟಿದ್ದೀನಿ ನೋಡಿ. ಓಕೆ, ಇದು ಗೊತ್ತಿರಬೇಕು. ಇಲ್ಲಿ 6 ವರ್ಷ ಅಂತೀರಾ, 6 ವರ್ಷ ಅಲ್ಲ. ಅಡಲ್ಟ್ ಅಂದ್ರೆ ಏನು ಸರ್, 15 ವರ್ಷಕ್ಕಿಂತ ಮೇಲ್ಪಟ್ಟು, 15 and above ಯಾರು ಅಡಲ್ಟ್ ಅಂತ ಇಲ್ಲಿ ಕರೀತಾ ಇರೋದು, ಆಸ್ ಪರ್ ದಿಸ್ ಒಂದು ಪ್ರೋಗ್ರಾಮ್ ಲಿಟರಸಿ ಸಾಕ್ಷರತಾ ಪ್ರೋಗ್ರಾಮ್ ಪ್ರಕಾರ. ಓಕೆ, NILP ತನ್ನ ಸಾಕ್ಷರತೆ ವ್ಯಾಖ್ಯಾನದ ಭಾಗವಾಗಿ ಡಿಜಿಟಲ್ ಸಾಕ್ಷರತೆ ಮತ್ತು ಆರ್ಥಿಕ ಸಾಕ್ಷರತೆ ಅಂತ ನಿರ್ಣಾಯಕ ಜೀವನ ಕೌಶಲ್ಯಗಳನ್ನು ಒಳಗೊಂಡಿದೆ. ಎಸ್, ಅಂದ್ರೆ ಡಿಜಿಟಲ್ ಮುಖಾಂತರನು ಮಾಡ್ತಾರೆ. ನಿಮ್ಮ ಹತ್ರ ಈಗ ವಯಸ್ಕರ ಶಿಕ್ಷಣ, ಅವ್ರಿಗೂ ಕೂಡ ಶಿಕ್ಷಣದ ಬಗ್ಗೆ ಗೊತ್ತಿರಬೇಕು, ಅಕ್ಷರ ಜ್ಞಾನ ಇರಬೇಕು. ಹಾಗಾಗಿ ಬರೀ ಡಿಜಿಟಲ್ ಅವ್ರ ಹತ್ರನೇ ಹೋಗಿ ಹೇಳ್ಕೊಡೋದಂತಲ್ಲ, ಇವಾಗೆಲ್ಲ ಡಿಜಿಟಲ್ ಇದೆ, ಆನ್ಲೈನ್ ಮುಖಾಂತರ ಹೇಳ್ಕೊಡ್ಬೋದು. ಸ್ವಯಂ ಸೇವಕತ್ವದ ಮೂಲಕ ಯೋಜನೆ ಅನುಷ್ಠಾನಗೊಳಿಸಬೇಕಿದೆ. ಹೌದು, ಇದು ಕರೆಕ್ಟ್. ಸ್ವಯಂ ಸೇವಕ ಅಂದ್ರೆ ಯಾರು ಬೇಕಾದ್ರೂ ಹೋಗಿ ಟೀಚ್ ಮಾಡಬಹುದು ಸರ್, ವಾಲಂಟಿಯರ್ಸ್ ಅಂತ ಕರಿತೀವಿ. ನೀವು ಫ್ರೀ ಇರೋ ಟೈಮಲ್ಲಿ, ಶನಿವಾರ ಭಾನುವಾರ ಬೇರೆ ಟೈಮಲ್ಲಿ ಹೋಗಿ ಟೀಚ್ ಮಾಡಬಹುದು. ಸಾಫ್ಟ್ವೇರ್ ಕಂಪ್ನಿಯಲ್ಲಿ ವರ್ಕ್ ಮಾಡಬಹುದು, ಅಥವಾ ಆನ್ಲೈನ್ ಮುಖಾಂತರ ಯಾರು ಬೇಕಾದ್ರೂ ಟೀಚ್ ಮಾಡಬಹುದು. ಎಷ್ಟು ಹೇಳಿಕೆ ಸರಿಯಾಗಿದೆ, ಆಪ್ಷನ್ 2 and 3 ಮಾತ್ರ ರೈಟ್. ಓಕೆ, ಎಲ್ಲ ಎಕ್ಸ್ಪ್ಲೇನ್ ಮಾಡ್ಬಿಟ್ಟಿದ್ದೀನಿ ಇದ್ರಲ್ಲಿ ಏನ್ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಆದ್ರೆ ಇಲ್ಲಿ ಉಲ್ಲಾಸ್ ಅಂತಕ್ಕಂಥದ್ದು ಒಂದು ಪೋರ್ಟಲ್ ಕೂಡ ಮಾಡಿದ್ರು, ನವಭಾರತ ಸಾಕ್ಷರತಾ ಕಾರ್ಯಕ್ರಮ ಅಂತ. ನಾನು ನಿಮ್ಗೆ ಹೇಳಿದ್ನಲ್ಲ, ಉಲ್ಲಾಸ್ ಅಂತಂದ್ರೆ ಏನು, ಯಾರು ಬೇಕಾದ್ರು ಅಲ್ಲಿ ಹೋಗಿ ಕಾರ್ಯಕರ್ತಾಸ್ ಅಂತ ಕರಿತೀವಿ. ನಾನು ಹೇಳ್ತೀನಿ, ಇಲ್ಲೇ ಇದೆ ನವಭಾರತ ಸಾಕ್ಷರತಾ ಕಾರ್ಯಕ್ರಮ. ಇಲ್ಲಿ ನೋಡಿ, ಇಲ್ಲಿ ವಾಲಂಟಿಯರ್ಸ್, ಕರ್ತವ್ಯ ಬೋಧ ಅಂತಕ್ಕಂಥವ್ರು ಯಾರು ಬೇಕಾದ್ರೂ ಅಲ್ಲಿ ಸಿಟಿಸನ್ಸ್ ಹೋಗಿ ಟೀಚ್ ಮಾಡ್ಬೋದು. ಓಕೆ, ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ 100% ಲಿಟರಸಿ ಅಟ್ಯಾಚ್ ಮಾಡ್ಬೇಕಂದ್ರೆ ನಾವು ಅದನ್ನ ಕಂಪ್ಲೀಟ್ ಆಗಿ ಆ ಟಾರ್ಗೆಟ್ ಮೀಟ್ ಮಾಡ್ಬೇಕು ಅಂದ್ರೆ ಎಲ್ಲರೂ ಲಿಟರಸಿ ಆಗಿರ್ಬೇಕು, ಎಲ್ಲರೂ ಸಾಕ್ಷರತೆ ಆಗಿರ್ಬೇಕು. ಸೊ ಹಂಗಾಗಿ ಇಲ್ಲಿ ಯೂನಿಯನ್ ಟೆರಿಟರಿ ಬೇರೆ ಕಡೆ ಏನ್ ಮಾಡ್ತಾರೆ ಅಂದ್ರೆ 95 ಲಿಟರಸಿ ಆಗಿದ್ರು ಕೂಡ ನಾವು ಸಾಕ್ಷರತೆ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಇದ್ರಲ್ಲಿ ಹೇಳ್ತಾರೆ. ಅಂಡ್ ಇಲ್ಲಿ ಇದು ಟಾರ್ಗೆಟ್ ಏನಿದೆ ಅಂದ್ರೆ 2022-27 5 ವರ್ಷ, ಅಂದ್ರೆ ಒಂದೊಂದು ವರ್ಷದಲ್ಲಿ 1 ಕೋಟಿ ಜನ ನಾವು ಇದ್ರಲ್ಲಿ ಮಾಡ್ಬೋದು. ಓಕೆ, ಇದೇನಾಯ್ತು ಅಂದ್ರೆ ಮಿನಿಸ್ಟ್ರಿ ಆಫ್ ಎಜುಕೇಶನ್ has defined literacy and what is mean to achieve full literacy ಅನ್ನೋದ್ರ ಬಗ್ಗೆ ಒಂದು ಇದನ್ನ ಅವರು ಪ್ರಕಟಣೆ ಹೊರಡಿಸಿದ್ದಾರೆ. ಲಿಟರಸಿ ಇಸ್ ನಥಿಂಗ್ ಬಟ್, ಫುಲ್ ಲಿಟರಸಿ ಇಸ್ ನಥಿಂಗ್ ಬಟ್, ಲಿಟರಸಿ ಅಂದ್ರೆ ನಾವು ಅಡಲ್ಟು ಇರುತ್ತಾರೆ ಅದರಲ್ಲಿ 15 and above, ಅದನ್ನ ಹೇಳಿದ್ದಾರೆ. ಫುಲ್ ಲಿಟರಸಿ ಅಂದ್ರೆ ಇಲ್ಲಿ 100% ಅಂತಲ್ಲ, ಇಲ್ಲಿ ಸ್ಟೇಟ್ ಯೂನಿಟರಿಗಳಲ್ಲಿ 95% ತಗೊಂಡು ಫುಲ್ ಲಿಟರಸಿ ಅಂತ ಕನ್ಸಿಡರ್ ಮಾಡ್ತಾರೆ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ ಬರ್ತೀನಿ. ಯೂನಿಫೈಡ್ ಲೆಂಡಿಂಗ್ ಇಂಟರ್ಫೇಸ್, ಹೇಳಿಕೆ 1 ಹೇಳಿಕೆ 2 ಇದೊಂಥರ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿರುತ್ತೆ. ಈ ತರ ಕ್ವಶನ್ಸ್ ಇತ್ತೀಚೆಗೆ ಬರ್ತಾ ಇದೆ. ಪ್ಲಾಟ್ಫಾರ್ಮ್ ತ್ವರಿತ ಕ್ರೆಡಿಟ್ ಮೌಲ್ಯಮಾಪನಗಳನ್ನು ಸುಗಮಗೊಳಿಸುತ್ತದೆ, ಭೌತಿಕ ದಾಖಲಾತಿಗಳ ಅಗತ್ಯವನ್ನು ಕಡಿಮೆ ಮಾಡುತ್ತದೆ ಮತ್ತು ಸಾಲದ ಅನುಮೋದನೆ ಪ್ರಕ್ರಿಯೆಯನ್ನು ವೇಗಗೊಳಿಸುತ್ತದೆ. ಅಂದ್ರೆ ಯೂನಿಫೈಡ್ ಲೆಂಡಿಂಗ್ ಇಂಟರ್ಫೇಸ್ ULI ಅಂತಕ್ಕಂಥದ್ದು ಬಗ್ಗೆ. ಹೇಳಿಕೆ 2 ಹೇಳುತ್ತೆ, ULI ಪ್ಲಾಟ್ಫಾರ್ಮ್ ವಿವಿಧ ಹಣಕಾಸು ಡೇಟಾಬೇಸ್ ಮತ್ತು ಡಿಜಿಟಲ್ ಮೂಲಸೌಕರ್ಯಗಳನ್ನು ಮನವಂತೆ ಸಂಯೋಜಿಸುತ್ತಾರೆ. ಯಾವ್ದು ಕರೆಕ್ಟ್? ಆಪ್ಷನ್ 1 ಕರೆಕ್ಟ್, ಆಪ್ಷನ್ 2 ಕರೆಕ್ಟ್, ಆಪ್ಷನ್ 2 ಈಸ್ ದ ಎಕ್ಸ್ಪ್ಲನೇಷನ್ ಆಫ್ ಆಪ್ಷನ್ 1. ಹಾಗಾಗಿ ಆಪ್ಷನ್ 1A ಇಸ್ ದ ರೈಟ್ ಆನ್ಸರ್. ಇಲ್ಲಿ ಏನೇ ಅಂತ ಹೇಳ್ತೀನಿ, ಯೂನಿಫೈಡ್ ಲೆಂಡಿಂಗ್ ಇಂಟರ್ಫೇಸ್ ಅಂತ RBI ಇದನ್ನ ಏನ್ ಮಾಡಿದ್ದಾರೆ, ತಂದಿದ್ದಾರೆ ಸರ್. ಇದು ಏನಪ್ಪಾ ಈ ಪ್ಲಾಟ್ಫಾರ್ಮ್ ಅಂದ್ರೆ, ಯೂನಿಫೈಡ್ ಲೆಂಡಿಂಗ್ ಇಂಟರ್ಫೇಸ್ ಅಂದ್ರೆ ಈಗ ನಾವು ಸಾಲ ಕೊಡ್ಬೇಕು ಅಂದ್ರೆ ಎಲ್ಲ ರೆಕಾರ್ಡ್ ಆನ್ಲೈನ್, ಮಲ್ಟಿಪಲ್ ಡೇಟಾ ಸರ್ವಿಸ್ ಪ್ರೊವೈಡರ್ ಜೊತೆ ಏನ್ ಮಾಡ್ಕೊಂಡಿದ್ದಾರೆ, ಒಂದ್ ರೀತಿ ಒಪ್ಪಂದ. ಅಂದ್ರೆ ನಿಮ್ ರೆಕಾರ್ಡ್ಸ್ ಗಳು, ಈಗ ನೀವು ಫಾರ್ ಎಕ್ಸಾಂಪಲ್ ಒಂದು ಬ್ಯಾಂಕ್ ಅಲ್ಲಿ ನೀವು ಒಂದು ಕ್ರೆಡಿಟ್ ಕಾರ್ಡ್ ಅಲ್ಲಿ ಒಂದು ಯಾವ್ದೋ ಬೇರೆ ಫೈನಾನ್ಷಿಯಲ್ NBFC ಏನೋ ಒಂದು ನೀವು ತಗೊಂಡಿರ್ತಾರೆ ಲೋನ್. ಓಕೆ, ನಿಮ್ಗೆ ನಿಮ್ಮದ್ದು ರೆಕಾರ್ಡ್ ಆಗತ್ತಿರುತ್ತೆ.
ಸೊ ನಿಮ್ಗೆ ಬೇಗ ಲೋನ್ ಆನ್ಲೈನ್ ಮುಖಾಂತರ ಈಗೆಲ್ಲ ಒಂದು ಇಂಟರ್ಫೇಸ್ ಆಗ್ಬಿಟ್ಟಿದ್ರೆ ಏನಾಗುತ್ತೆ, ನಿಮ್ದೆಲ್ಲ ಸಿಕ್ಬಿಡುತ್ತೆ ಅವ್ರಿಗೆ. ಈಗ ನೀನ್ ಇನ್ನೊಂದ್ ಬೇಕಾ SBI ನೀವು ಲೋನ್ ಅರ್ಪಣೆ ಮಾಡಿರ್ತೀರಾ, ಕೆನರಾ ಬ್ಯಾಂಕ್ ಅಲ್ಲಿ ತಗೊಂಡಿರ್ತೀರಾ, ಅಥವಾ LIC HFL ಹೌಸಿಂಗ್ ಫೈನಾನ್ಸ್ ಲೋನ್ ಅಲ್ಲಿ ತಗೊಂಡಿರ್ತೀರಾ, ನೀವು ಚೆನ್ನಾಗಿ ಕಟ್ಟಿರ್ತೀರಾ, ಎಲ್ಲ ಮಾಡಿರ್ತೀರಾ. ಇವ್ರು ಇಲ್ಲಿ ಚೆಕ್ ಮಾಡ್ಬಿಡ್ಬೋದು. ಓಕೆ, ಅದೇ ಯೂನಿಫೈಡ್ ಲೆಂಡಿಂಗ್ ಇಂಟರ್ಫೇಸ್ ಅಂತ ಪ್ರತಿಯೊಂದು ಕನೆಕ್ಟ್ ಮಾಡ್ಕೊಳ್ಳೋದು. ಅವಾಗ ಗೊತ್ತಾಗ್ಬಿಡುತ್ತೆ, ಎಸ್ ಯು ಆರ್ ಡೂಯಿಂಗ್ ಗುಡ್, ಯು ಆರ್ ರೀಪೇಯಿಂಗ್ ಕರೆಕ್ಟ್ಲಿ. ಸೊ ಯು ಕ್ಯಾನ್, ನೀವು ಇನ್ನೊಂದು ಲೋನ್ಗೆ ಎಲಿಜಿಬಲ್ ಅಂತ ಗೊತ್ತಾಗುತ್ತೆ. ನಿಮ್ ರೆಕಾರ್ಡ್ಸ್ ಎಲ್ಲ ಇಲ್ಲಿರುತ್ತೆ ಆನ್ಲೈನ್ ಅಲ್ಲಿ, ಆಲ್ರೆಡಿ ಇವ್ರು ವೆರಿಫೈ ಮಾಡಿರ್ತಾರೆ. ಸೊ ಆರಾಮಾಗಿ ಸಿಗುತ್ತೆ. ಆಗ ಬೇಗ ನಿಮ್ಗೆ ಟ್ರಾನ್ಸಾಕ್ಷನ್ ಅಂದ್ರೆ ಬೇಗ ಅಪ್ರೂವಲ್ ಆಗುತ್ತೆ. ಅರ್ಥ ಆಗ್ತಿಲ್ಲ ಅಂದ್ರೆ ಇಲ್ಲಿ ಡಿಜಿಟಲೈಸ್ ಮಾಡೋಕೆ ಮತ್ತೆ ಬೇಗ ಅದನ್ನ ಸ್ಮೂತ್ ಆಗಿ ನಡೆಯೋಕ್ಕೋಸ್ಕರ ಒಂದು ಟೆಕ್ನಾಲಜಿಕಲ್ ಪ್ಲಾಟ್ಫಾರ್ಮ್ ನ RBI ಗವರ್ನರ್ ಶಕ್ತಿಕಾಂತ್ ದಾಸ್ ಇದ್ರ ಬಗ್ಗೆ ಹೇಳ್ತಕ್ಕಂಥದ್ದು. ಓಕೆ, ಬ್ಯಾಂಕ್ ಡಿಜಿಟಲೈಸ್ ದ ಜರ್ನಿ ಆಫ್ ಬ್ಯಾಂಕಿಂಗ್ ಸರ್ವಿಸ್ ನ ಮಾಡಕ್ಕೋಸ್ಕರ. ಅರ್ಥ ಆಗಿದೆ ಅನ್ಕೊಂತೀನಿ, ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಗುರು ಪದ್ಮ ಸಂಭವ ಕುರಿತು ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಅವರು ಟಿಬೆಟಿಯನ್ ಬೌದ್ಧ ಧರ್ಮದ ಅತ್ಯಂತ ಹಳೆಯ ಸಂಪ್ರದಾಯದ ನಿನ್ಯಾ ಸ್ಥಾಪಕ ಎಂದು ಕರೆಯಲಾಗುತ್ತದೆ. ಅವರನ್ನು ಸಾಮಾನ್ಯವಾಗಿ 2ನೇ ಬುದ್ಧ ಎಂದು ಪರಿಗಣಿಸಲಾಗುತ್ತದೆ. ಯಾವ ಹೇಳಿಕೆ ಸರಿ? 2 ಹೇಳಿಕೆ ಸರಿ. ಯಾಕೆ ಸುದ್ದಿಯಲ್ಲಾಯ್ತು? ಇಂಟರ್ನ್ಯಾಷನಲ್ ಬುದ್ಧಿಸ್ಟ್ ಕೌನ್ಸಿಲ್ ಫೆಡರೇಷನ್ ಮತ್ತೆ ನಲಂದಾ ಮಹಾವೀರ 2 ಸೇರಿ 2 ಡೇ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ನ ಹಮ್ಮಿಕೊಳ್ತಾರೆ ಸರ್. ಎಲ್ಲಿ ಅಂದ್ರೆ ನಲಂದಾ ಬಿಹಾರದಲ್ಲಿ 28, 29 ಆಗಸ್ಟ್ ಅಲ್ಲಿ ಒಂದು ಗುರು ಪದ್ಮ ಸಂಭವ ಕಾನ್ಫರೆನ್ಸ್ ಅಂತ. ಯಾರು ಸರ್ ಗುರು ಪದ್ಮ ಸಂಭವ? ಇವನು ನಾವು 2ನೇ ಬುದ್ಧ ಅಂತ ಕೂಡ ಕರಿತೀವಿ. 2ನೇ ಬುದ್ಧ. ಇವರು ಟಿಬೇಟಿಯನ್ ಬುದ್ಧಿಸಂ ಫೌಂಡರ್, ಫಾದರ್ ಆಫ್ ಟಿಬೇಟಿಯನ್ ಬುದ್ಧಿಸಂ ಫೌಂಡರ್ ಅಂತ ಕರಿತೀವಿ. 7-8ನೇ ಶತಮಾನದಲ್ಲಿ ಇವ್ರನ್ನ ನೋಡ್ತೀವಿ ನಾವು. 7-8ನೇ ಶತಮಾನ ಟಿಬೇಟ್ ನಲ್ಲಿ, ಟಿಬೇಟು ಮತ್ತೆ ಹಿಮಾಲಯನ್ ಸ್ಟೇಟ್ ಗಳಲ್ಲಿ ಬುದ್ಧಿಸಂ ಇದನ್ನ ನಿಮ್ಮ ಸಂಪ್ರದಾಯ ಅಂತ ಕರಿತೀವಿ. ತಂತ್ರಿಕ್ ಬುದ್ಧಿಸಂ ಅಂತೀವಿ, ತಂತ್ರ ಬುದ್ಧಿಸಂ ಅಂತೀವಲ್ಲ ಅದು. ಓಕೆ, ಇವಾಗೇನು ನಮ್ಮ ಟಿಬೇಟಿಯನ್ ಅವರು ಬೌದ್ಧರು ನಮ್ಮ ಕರ್ನಾಟಕದಲ್ಲಿದ್ದಾರೆ, ದಲೈ ಲಾಮಾ ಎಲ್ಲ ಇವರು ಈ ಒಂದು ಬುದ್ಧಿಸಂ ನ ಅವರು ಅನುಸರಿಸಿರ್ತಕ್ಕಂಥದ್ದು. ಓಕೆ, ಅರ್ಥ ಆಯ್ತಿದಲ್ಲ? ಇವ್ರನ್ನ ಸೆಕೆಂಡ್ ಬುದ್ಧ ಅಂತ. ಯಾಕೆ ಸೆಕೆಂಡ್ ಬುದ್ಧ ಅಂತಾರೆ? ಇವರು ಅಷ್ಟು ಫೇಮಸ್ ಆಗಿರ್ತಾರೆ, ಅಷ್ಟು ಇವರು ಬುದ್ಧಿಸಂ ನ ಸ್ಪ್ರೆಡ್ ಮಾಡ್ತಾರೆ. ಮತ್ತೆ ಇವರು ಯಾಕೆ ಸೆಕೆಂಡ್ ಬುದ್ಧ, ಯಾಕೆ ಇವ್ರನ್ನ ಪದ್ಮ ಸಂಭವ ಅಂತೀವಿ ಅಂದ್ರೆ ಪದ್ಮ ಲೋಟಸ್ ಬಾರ್ನ್ ಅಂತ, ಲೋಟಸ್ ಇಂದ ಹುಟ್ಟೋರು ಅನ್ನೋ ರೀತಿ. ಓಕೆ, ಹಾಗಾಗಿ ಅವ್ರನ್ನ ಪದ್ಮ ಸಂಭವ ಅಂತ ಕರಿತೇವೆ. ಎಲ್ಲಿ ಹುಟ್ಟೋರು ಅಂದ್ರೆ ನಮ್ಮ ಈಗಿನ ವೆಸ್ಟರ್ನ್ ಇಂಡಿಯಾ ಅಂತ ಏನ್ ಕರಿತೀವಿ, ನಾರ್ತ್ ವೆಸ್ಟರ್ನ್ ಇಂಡಿಯಾ ಅಂದ್ರೆ ಅವಾಗಿನ ಪಾಕಿಸ್ತಾನ, ಅವಾಗಿನ ಇಂಡಿಯಾ, ಈಗ ಪಾಕಿಸ್ತಾನ ಏನಾಗಿದೆ ಆ ಪ್ಲೇಸ್ ಅಲ್ಲಿ ಅವರು ಹುಟ್ಟತಕ್ಕಂಥದ್ದು. ವಜ್ರಾಯನ ಬುದ್ಧಿಸಂ ನ ಇವರೇ ಇಂಟ್ರೊಡ್ಯೂಸ್ ಮಾಡಿದ್ದು. ಹಂಗಾಗಿ ಇವ್ರನ್ನ ಬೇರೆ ಬೇರೆ ಹೆಸರಲ್ಲಿ ಕೂಡ ಕರಿತೀವಿ. ಓಕೆ, ತುಂಬಾ ಡೀಟೇಲ್ ಬೇಕಾಗಿಲ್ಲ, ಕೇಳ್ತೀವಿ ಎಕ್ಸಾಮ್ ಡೈರೆಕ್ಟ್ ಸಿಂಪಲ್ ನೋಡಿ. ಎಕ್ಸಾಮ್ ಏನ್ ಕೇಳ್ತಾನೆ ಗೊತ್ತಾ? ಗುರು ಪದ್ಮ ಸಂಭವ ಅಥವಾ 2ನೇ ಬುದ್ಧ ಅಂತ ಯಾರನ್ನ ಕರಿತೀವಿ? ಇತ್ತೀಚೆಗೆ ಸುದ್ದಿಯಲ್ಲಿ ಯಾರನ್ನ ಕರಿತೀವಿ? ಇತ್ತೀಚೆಗೆ ಈ ಒಂದು ಇಂಟರ್ನ್ಯಾಷನಲ್ ಬುದ್ಧಿಸ್ಟ್ ಕೌನ್ಸಿಲ್ ಫೆಡರೇಷನ್ ಆಯ್ತು 2 ದಿನ. ಎಲ್ಲಾಯ್ತು? ನಳಂದ ಬಿಹಾರ, ಆಗಸ್ಟ್ ಅಲ್ಲಿ ಆಗಿತ್ತು. ಓಕೆ, ಹಿಂಗೆ ಸಿಂಪಲ್ ಆಗಿ ಕೇಳ್ತಾನೆ. ನೆಕ್ಸ್ಟ್ ಬರ್ತೀನಿ. ಮದುವೆ ಮತ್ತು ವಿಚ್ಛೇದನ ಸಂವಿಧಾನ 7ನೇ ವೇಳ ಪಟ್ಟಿಯಲ್ಲಿ ಒಕ್ಕೂಟದ ಪಟ್ಟಿಯಲ್ಲಿ ಪಟ್ಟಿ ಮಾಡಲಾಗಿದೆ. ಒಕ್ಕೂಟ ಅಂದ್ರೆ ಯೂನಿಯನ್ ಲಿಸ್ಟ್ ಅಂದ್ರೆ ಕೇಂದ್ರ ಪಟ್ಟಿಯಲ್ಲಿ ಇದೆ. 7th ಶೆಡ್ಯೂಲ್ ಅಲ್ಲಿ ಸೂಚಿಯಲ್ಲಿ ಕೇಂದ್ರ ಪಟ್ಟಿಯಲ್ಲಿ ಇದೆ ಮದುವೆ ಮತ್ತೆ ಡೈವರ್ಸ್ ಮತ್ತೆ ಮ್ಯಾರೇಜ್ ಬಗ್ಗೆ. ಹೌದಾ? ಎಸ್ ಆರ್ ಹೇಳಿ. ಸಂಸತ್ತು ಮಾತ್ರ ಕಾಯ್ದೆಯನ್ನು ಜಾರಿಗೊಳಿಸುವ ಮೂಲಕ ನಾಗರಿಕರಿಗೆ ಮದುವೆ ವಯಸ್ಸನ್ನು ವ್ಯಾಖ್ಯಾನಿಸಬಹುದು. ಸಂಸತ್ತು ಮಾತ್ರ ಇದ್ರ ಬಗ್ಗೆ ಮದುವೆ ಬಗ್ಗೆ ಒಂದು ರೂಲ್ಸ್ ಮಾಡಬಹುದಾ? ಎಸ್, ಕರೆಕ್ಟಾ? ದಿಸ್ ಇಸ್ ರಾಂಗ್ ಅಂಡ್ ದಿಸ್ ಇಸ್ ರಾಂಗ್. ಯಾವುದೂ ಅಲ್ಲ, ತಪ್ಪು. ಯಾವ್ದು 2 ಸರಿ ಇಲ್ಲ. ಯಾಕೆ ತಗೊಂಡೆ ಕ್ವಶನ್? ಇತ್ತೀಚೆಗೆ ಹಿಮಾಚಲ ಪ್ರದೇಶ ಅಸೆಂಬ್ಲಿಲಿ ಒಂದು ಬಿಲ್ ನ ರೈಸ್ ಮಾಡ್ತಾರೆ. ಮಿನಿಮಮ್ ಏಜ್ ಆಫ್ ದ ವುಮನ್ ನ 18 21. ನಿಮ್ಗೆ ಗೊತ್ತಿದೆ, ಇದು ನಮಗೆ 1-2 ವರ್ಷದಿಂದನೂ ಕೂಡ ನ್ಯೂಸ್ ಇತ್ತು. ಭಾರತದಲ್ಲಿ ವುಮೆನ್ ಏಜ್ ನ ಮ್ಯಾರೇಜ್ 21 ಮಾಡಬೇಕು, ಮೆನ್ ನ 21 ಇಂದ 23 ಮಾಡಬೇಕು ಅಂತ ಎಲ್ಲ ಓಡಾಡ್ತಿತ್ತು ಅಲ್ವಾ? ಎಸ್, ಆ ಒಂದು ಇದನ್ನ ಹಿಮಾಚಲ ಪ್ರದೇಶ ಮಾಡಿದ್ದಾರೆ. ಸೊ ಅವ್ರ ಏನ್ ಮಾಡಿದ್ರು, ಅದಕ್ಕೆ ಯೂನಿಯನ್ ಲಿಸ್ಟ್ ಅಲ್ಲಿ ಇಲ್ಲ, ಇದಿರೋದು ಕನ್ಕರೆಂಟ್ ಲಿಸ್ಟ್, ಸಮವರ್ತಿ ಪಟ್ಟಿಯಲ್ಲಿ ಬರುತ್ತೆ. ಅಲ್ಲಿ ನಮಗೆ 8ನೇ ಒಂದು ಇದ್ರಲ್ಲಿ 5ನೇ ಇದ್ರಲ್ಲಿ ಬರುತ್ತೆ. ಅಂದ್ರೆ ಪಾರ್ಲಿಮೆಂಟ್ ಮಾಡಬಹುದು, ಸ್ಟೇಟ್ ಶಾಸಕಾಂಗ, ರಾಜ್ಯ ಶಾಸಕಗಳು ಕೂಡ ಇದ್ರ ಬಗ್ಗೆ ಕಾನೂನು ಮಾಡಬಹುದು. ಆದ್ರೆ ಈಗ ಸ್ಟೇಟ್ ಮಾಡಿರುತ್ತೆ, ಸೆಂಟ್ರಲ್ ಮಾಡಿರುತ್ತೆ ಅಂತ ಇಟ್ಕೊಳ್ಳಿ. ಅವಾಗ ಸೆಂಟ್ರಲ್ ಗಿಂತ ನಮ್ದೇನೋ ಡಿಫ್ರೆಂಟ್ ಆಗಿದ್ರೆ ನಮ್ಮ ಸ್ಟೇಟ್ಗೆ ಅದು ಅಪ್ಲಿಕೇಬಲ್ ಆಗ್ಬೇಕು ಅಂದ್ರೆ ಅಂತದನ್ನ ನಾವು ಪ್ರೆಸಿಡೆಂಟ್ ಕೈಲಿ ನಾವು ಅಪ್ರೂವಲ್ ತಗೋಬೇಕು. ರಾಜ್ಯಪಾಲರು ಹಾಕಿದ್ರೆ ಆಗಲ್ಲ, ಪ್ರೆಸಿಡೆಂಟ್ ಹಾಕ್ಬೇಕಾಗುತ್ತೆ. ಓಕೆ, ಅಕಸ್ಮಾತ್ ಸೆಂಟ್ರಲ್ ಅದ್ರ ಬಗ್ಗೆ ಏನು ಕಾನೂನು ಮಾಡಿಲ್ಲ, ನಾವು ಮಾಡಿದೀವಿ ಅಂದಾಗ ನಮ್ಗೆ ರಾಜ್ಯಪಾಲರು ಕೊಟ್ಟರೆ ಸಾಕು. ಅದೇ ಅದ್ರನ್ನ ಕಾನೂನು ಆಲ್ರೆಡಿ ಇದೆ, ನಾವು ಅದನ್ನ ಬೇರೆ ರಿವೈಸ್ ಮಾಡ್ತೀವಿ ಅಂದಾಗ ಅಂತದನ್ನ ಪ್ರೆಸಿಡೆಂಟ್ ಅಪ್ರೂವಲ್ ಆಗ್ಬೇಕಾಗುತ್ತೆ, ರಾಜ್ಯಪಾಲರು ಆಗಲ್ಲ. ಓಕೆ, ಅದು ಗೊತ್ತಿರಬೇಕು. ಅರ್ಥ ಆಯ್ತಲ್ಲ? ಅದಕ್ಕೆ 2 ಕೂಡ ತಪ್ಪು. ಸ್ಟೇಟು ಕೂಡ ಮಾಡ್ಬೋದು. ಭಾರತೀಯ ಆರ್ಥಿಕತೆ ಉಲ್ಲೇಖದೊಂದಿಗೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ನೋಡಿ, ನಮ್ಮ ಒಂದು ವಿತ್ತೀಯ ಕೊರತೆ ಬಗ್ಗೆ ಮೊನ್ನೆ KS ಅಲ್ಲೂ ಕೇಳಿದೈತಲ್ಲ ನಿಮ್ಗೆ. ವಿತ್ತೀಯ ಕೊರತೆನ ನಾವು ಯಾವ ಬೇಸಿಸ್ ಅಲ್ಲಿ ಮಾಡ್ತೀವಿ? FRBM ಆಕ್ಟ್ ಅಂತಿದೆ. FRBM ಆಕ್ಟ್ 2004 ಅನ್ಕೋತೀನಿ, ಇಫ್ ಐ ಆಮ್ ನಾಟ್ ರಾಂಗ್. ಇಲ್ಲೇ ಇದೆ ನೋಡಿ. 2026-27 FRBM ಕಾಯ್ದೆ 2004 ತಿದ್ದುಪಡಿ ಮಾಡುವ ಮೂಲಕ ವಿತ್ತೀಯ ಕೊರತೆ ಗುರಿಯನ್ನು GDP ಯ 5% ಗೆ ನಿಗದಿಪಡಿಸಲಾಗಿದೆ. ದಿಸ್ ಇಸ್ ರಾಂಗ್.
ಇಲ್ಲಿ ನೋಡಿ, ವಿತ್ತೀಯ ಕೊರತೆಯನ್ನು GDP 3% 2004ರಿಂದ ಒಮ್ಮೆ ಮಾತ್ರ ಸಾಧಿಸಲಾಗಿದೆ. ಹೌದು, ವಿತ್ತೀಯ ಕೊರತೆ ನಾವು ಫಿಸಿಕಲ್ ಡಿಫಿಶಿಯೇಟ್ ಅಂತ ಏನ್ ಕರಿತೀವಿ, ಅಂದ್ರೆ ನಾವು ಇನ್ಕಮ್ ಬರುತ್ತೆ, ಏನ್ ಖರ್ಚು ಮಾಡ್ತೀವಿ, ಅದೇನು ಅದರಲ್ಲಿ ಕೊರತೆ ಆಗುತ್ತೆ, ಹೆಚ್ಚು ಖರ್ಚು ಮಾಡ್ತಾ ಇದೀವಿ, ಅದು 3% ಆಫ್ GDP ಇರಬೇಕು ಅಂತ ನಮ್ ಟಾರ್ಗೆಟ್. ಅದು ಒಂದ್ಸಲ ಮಾತ್ರ ನಾವು ಅಚೀವ್ ಮಾಡಿದ್ವಿ ಇದುವರೆಗೂ 2004ರಿಂದ. ಇದು ಕರೆಕ್ಟ್. ಕಳೆದ 5 ವರ್ಷದಿಂದ ಭಾರತದ ಸಾಲ ಮತ್ತು GDP ಅನುಪಾತ, ಅಂದ್ರೆ ಡೆಟ್ ಟು GDP ರೇಷಿಯೋ, ಅಂದ್ರೆ ಸಾಲ ಮತ್ತೆ GDP ರೇಷಿಯೋ ಅನುಪಾತ ಸ್ಥಿರವಾಗಿ ಹೆಚ್ಚುತ್ತಿದೆ. ನಾವು ಹೆಚ್ಚುತ್ತಾ ಇಲ್ಲ, ಕಮ್ಮಿ ಆಗ್ತಾ ಇದೆ. ದಿಸ್ ಇಸ್ ರಾಂಗ್. ಆಪ್ಷನ್ 1 ಮಾತ್ರ ಕರೆಕ್ಟ್. ಇದ್ರ ಬಗ್ಗೆ ಏನಕ್ಕೆ ತಗೊಂಡಿದೀವಿ ಅಂದ್ರೆ, ಇತ್ತೀಚೆಗೆ ಲಾಸ್ಟ್ 2 ಡಿಕೇಟ್ಸ್, 2 ದಶಮಾನದಿಂದ 20 ವರ್ಷಗಳ ಓಕೆ, ನಮ್ಮ ಫಿಸಿಕಲ್ ಡಿಸಿಪ್ಲಿನ್ ಏನಿದೆ, ನಾವು ಬರೀ ಡಿಫಿಶಿಯೇಟ್, ಕೊರತೆ ಬಗ್ಗೆ ಮಾತ್ರ ಟಾರ್ಗೆಟ್ ಮಾಡ್ಕೊಂಡಿದೀವಿ. ಕೊರತೆ ಏನು? ಕೊರತೆ ಅಂದ್ರೆ ಏನು? ನಮ್ಗೇನು ಇನ್ಕಮ್ ಬರುತ್ತೆ ಮೈನಸ್ ನಾವೇನು ಖರ್ಚು ಮಾಡ್ತೀವಿ, ಎಕ್ಸ್ಪೆಂಡಿಚರ್. ಇದನ್ನ ಮಾಡಿದ್ರೆ ಆಗಲ್ಲ ಸರ್. ಇದೊಂದೇ ಕಾನ್ಸೆಪ್ಟ್ ಮಾಡಿದ್ರೆ ಆಗಲ್ಲ. ಎಕ್ಸ್ಪೆಂಡಿಚರ್ ಕಮ್ಮಿ ಮಾಡಿದ್ರೆ ಆಗಲ್ಲ, ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ಬೇಕು. ಎಸ್ಪೆಷಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಬಂಡವಾಳ ನಮ್ಗೆ ಇದು ಜಾಸ್ತಿ ಆಗ್ಬೇಕು, ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ಬೇಕು, ವೆಚ್ಚ ಜಾಸ್ತಿ ಆಗ್ಬೇಕು. ಹಂಗಾಗಿ ಇದನ್ನ ಒಂದನ್ನ ಕಾನ್ಸೆಪ್ಟ್ ಮಾಡಿದ್ರೆ ಆಗಲ್ಲ. ನಾವು ಬಾರೋಯಿಂಗ್, ಈ ಸಾಲಾಗಿ ಕೊರತೆನ ಹೆಚ್ಚು ಕಮ್ಮಿ ಮಾಡ್ಬೇಕು ಅಂದ್ರೆ ನಾವು ಎಕ್ಸ್ಪೆಂಡಿಚರ್ ಒಂದೇ ಅಲ್ಲ, ಜೊತೆಗೆ ಬಾರೋಯಿಂಗ್ ಆಫ್ ಟಾರ್ಗೆಟ್, ನಾವೇನು ಹೊರಗಡೆ ದೇಶದಿಂದ ಬಾರೋ ಮಾಡ್ಕೋತಾ ಇದೀವಲ್ಲ ಅದನ್ನ ಕಮ್ಮಿ ಮಾಡ್ಬೇಕು. ಸೊ ಅದ್ರ ಮೇಲೂ ಟಾರ್ಗೆಟ್ ಮಾಡ್ಬೇಕು ಅಂತ ಇವಾಗ ಡಿಸಿಷನ್ ತಗೊಂಡಿದ್ದಾರೆ. FRBM ಆಕ್ಟ್ 2003 ಬರುತ್ತೆ. ಓಕೆ, ಸೊ ಅದ್ರ ಪ್ರಕಾರ ನಾವು ಫಸ್ಟ್ 3% ಆಫ್ GDP ಅಂತ ಮಾಡ್ಬೇಕಾಗಿತ್ತು. 2023 ಬೈ ಮಾರ್ಚ್ 1 ಏನು ನಾವು ಫಿಸಿಕಲ್ ಡಿಫಿಶಿಯೇಟ್ 3% ಆಫ್ GDP ಅಂತ ನಾವು ಅನ್ಕೊಂಡಿದ್ವಿ. ಇದನ್ನ ನಾವು ಒಂದ್ಸಲ ಅಚೀವ್ ಮಾಡಿದ್ವಿ ಸರ್. ಒಂದೇ ಒಂದ್ಸಲ ಮಾಡಿರ್ತಕ್ಕಂಥದ್ದು. ಓಕೆ, ಮತ್ತೆ ಡೆಟ್ ಟು ಸೆಂಟ್ರಲ್ ಗೌರ್ಮೆಂಟ್ ಏನಿದೆ, ಡೆಟ್ ಟು ಇದು ಏನೋ ನಾನು ಏನ್ ಹೇಳಿದೆ, DGP ರೇಷಿಯೋ 40% ಆಫ್ GDP ಇದೆ 2024-25ಕ್ಕೆ. ಅಂದ್ರೆ ನಮ್ಮ GDP ಎಷ್ಟಿದೆ, ಓಕೆ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಅವ್ರಿಗೆ ಒಬ್ಬೊಬ್ರಿಗೆ ಎಷ್ಟು ಸಾಲ ಅಂತ ಕ್ಯಾಲ್ಕುಲೇಟ್ ಮಾಡೋದು ಅನುಪಾತ. ಓಕೆ, ಎಷ್ಟು ಸಾಲ ಇದೆ ಡಿವೈಡ್ ಬೈ ಎಷ್ಟು GDP ಇದೆ, ಓಕೆ, ಟೋಟಲ್ GDP, ಅವಾಗ ಎಷ್ಟು ಬರುತ್ತೆ ಪರ್ಸೆಂಟೇಜ್. ಅಂದ್ರೆ ಇದು ನಾವು ಲಾಸ್ಟ್ 5 ವರ್ಷದಲ್ಲಿ ನೋಡಿದ್ರೆ ಡೆಟ್ ಟು GDP ರೇಷಿಯೋ ಕಂಟಿನ್ಯೂಸ್ಲಿ ಇನ್ಕ್ರೀಸ್ ಇದೆ. ನಾಟ್ ಕಂಟಿನ್ಯೂಸ್ಲಿ ಇನ್ಕ್ರೀಸ್ಡ್, ಅಂದ್ರೆ ಇನ್ಕ್ರೀಸ್ ಇದೆ, ಕಂಟಿನ್ಯೂಸ್ಲಿ ಇಲ್ಲ, ಡಿಕ್ರೀಸ್ ಇಲ್ಲ. ಇನ್ಕ್ರೀಸ್ ಇದೆ ಬಟ್ ನಾಟ್ ಕಂಟಿನ್ಯೂಸ್ಲಿ, ಒಂದ್ಸಲ ಡಿಕ್ರೀಸ್ ಇದೆ, ಒಂದ್ಸಲ ಜಾಸ್ತಿ ಇದೆ, ಈ ತರ ಇದೆ. ಓಕೆ, ಇದಕ್ಕೆ ಮೊನ್ನೆ ಕೇಸ್ ಅಲ್ಲಿ ಯಾವ್ದೋ ಈ ತರ ಕ್ವಶನ್ ಕೇಳಿದ್ದ, ಹಂಗಾಗಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಇರಲಿ. ಯಾಕಂದ್ರೆ ಇತ್ತೀಚೆಗೆ ಏನ್ ಮಾಡಿದ್ದಾರೆ ಅಂತಂದ್ರೆ, ಬರೀ ಡಿಫಿಶಿಯೇಟ್ ಟಾರ್ಗೆಟ್ ಇಟ್ಕೊಂಡ್ರೆ ಆಗಲ್ಲ. ಓಕೆ, ವಿತ್ತೀಯ ಕೊರತೆ ಕಮ್ಮಿ ಮಾಡ್ಬೇಕು, 3% ಆಫ್ GDP ಅಂತ ಇಟ್ಕೊಂಡ್ರೆ ಆಗಲ್ಲ. ಡೆಟ್ ಟು GDP ರೇಷಿಯೋ ತಗೋಬೇಕು, ಜೊತೆಗೆ ಬಾರೋಯಿಂಗ್ ಟಾರ್ಗೆಟ್ಸ್ ಇಟ್ಕೋಬೇಕು. ಅಂದ್ರೆ ಬಾರೋಯಿಂಗ್ ಅಂದ್ರೆ ನಾವೇನು ಸಾಲ ತಗೋತೀವಲ್ಲ ಅದನ್ನ ಟಾರ್ಗೆಟ್ ನ ಇಟ್ಕೋಬೇಕು, ಇದ್ರ ಮೇಲೆ ತೆಗಿಬಾರ್ದು, ಇಷ್ಟಿರ್ಬೇಕು. ಓಕೆ, ಇದನ್ನ ಮಾಡಿದಾಗ ನಾವು ಇದನ್ನ ಅಚೀವ್ ಮಾಡಕ್ ಸಾಧ್ಯ ಅಂತ ಹೇಳ್ತೀವಿ. ಓಕೆ, ಫೈನಾನ್ಸ್ ರಿಲೇಟೆಡ್ ಕ್ವಶನ್ಸ್ ಆಗುತ್ತೆ ನೋಡಿ. ಇದಿಷ್ಟು ನಾವು 2 ವಾರದ್ದು ವಿಡಿಯೋ ಲೆಂತ್ ಇತ್ತು ಅನ್ಕೋತೀನಿ, ಸ್ವಲ್ಪ ಫಾಸ್ಟ್ ಆಗಿ ಮಾಡಿದ್ದೀನಿ. ಪ್ರಚಲಿತ ಘಟನೆಗಳು ನಮ್ಮ ಪ್ರೀವಿಯಸ್ ವಿಡಿಯೋಸ್ ನೋಡ್ಬೇಕಂದ್ರೆ ನಮ್ಮ ಪ್ಲೇಲಿಸ್ಟ್ ಅಲ್ಲಿ ನೋಡಿ. ಮಂತ್ಲಿ ನೋಡ್ಬೇಕು ಅಂದ್ರೆ ಮಂತ್ಲಿ ಸಪರೇಟ್ ಇದೆ, 2 ಲಿಂಕ್ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಇದರ ವಿಡಿಯೋದ PDF ನಮ್ಮ ಟೆಲಿಗ್ರಾಮ್ ಸಿಗುತ್ತೆ. ನಮ್ಮ ಪ್ರೀವಿಯಸ್ ವೀಕ್ಲಿ ಕರೆಂಟ್ ಅಫೇರ್ PDF ಕೂಡ ನಿಮ್ಗೆ ಟೆಲಿಗ್ರಾಮ್ ಸಿಗುತ್ತೆ. ಟೆಲಿಗ್ರಾಮ್ ನ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಬರ್ತೀನಿ. ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್.